ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ನಮ್ಮ ಪ್ರಥಮ PUCಯ ವ್ಯವಹಾರ ಅಧ್ಯಯನದ 10ನೆಯ ಪಾಠ ಇಂಟರ್ನಲ್ ಟ್ರೇಡ್. ಹಾಗಾದ್ರೆ ಈ ಇಂಟರ್ನಲ್ ಟ್ರೇಡ್ ಚಾಪ್ಟರಿನ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು? ಈ ಪಾಠದಲ್ಲಿ ನಾವ್ ಏನೆಲ್ಲ ಕಲಿಬೇಕಾಗತ್ತೆ, ಒಂದು ಸಣ್ಣ ಮೆಲುಕು ನೋಟ ಹಾಕೋಣ ಬನ್ನಿ. ನಮ್ಮ ಇಂಟರ್ನಲ್ ಟ್ರೇಡ್ ಚಾಪ್ಟರಿನಲ್ಲಿ 1 ಮಾರ್ಕ್ 3 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 8 ಮಾರ್ಕ್ 1 ಪ್ರಶ್ನೆ, ಒಟ್ಟು 13 ಮಾರ್ಕ್ಸಿಗೆ ಇಂಟರ್ನಲ್ ಟ್ರೇಡಿನಿಂದ ಫೈನಲ್ ಎಕ್ಸಾಮಿನೇಷನ್ಗೆ ಕೇಳ್ತಾನೆ. ಹಾಗಾದ್ರೆ ಇದರಲ್ಲಿ ನಾವು ಕಲಿಬೇಕಾಗಿರುವಂತ ಮೊದಲನೇ ಟಾಪಿಕ್ ಯಾವುದು ನೋಡೋಣ ಬನ್ನಿ. ಮೊದಲನೆಯ ಟಾಪಿಕ್, ವಾಟ್ ಈಸ್ ಇಂಟರ್ನಲ್ ಟ್ರೇಡ್? ಇಂಟರ್ನಲ್ ಟ್ರೇಡ್ ಅಂದ್ರೆ ಅರ್ಥ ಏನು? ಯಾವುದೇ ಒಂದು ದೇಶದಲ್ಲಿ within the boundaries of the country buying and selling of goods ಆಗ್ತಕ್ಕಂಥದ್ದನ್ನ ನಾವೇನಂತ ಕರಿತೇವೆ? ಇಂಟರ್ನಲ್ ಟ್ರೇಡ್ ಅಂತ ಕರಿತೇವೆ. ಸೊ ಇಂಟರ್ನಲ್ ಟ್ರೇಡ್ ಅಥವಾ ಆಂತರಿಕವಾಗಿ ಟ್ರೇಡ್ ಮಾಡೋದು ಅಂದ್ರೆ ಏನರ್ಥ? ಎನಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ವಿದಿನ್ ದ ಬೌಂಡ್ರೀಸ್ ಆಫ್ ಅ ನೇಷನ್ ಇಸ್ ಕಾಲ್ಡ್ ಆಸ್ ಇಂಟರ್ನಲ್ ಟ್ರೇಡ್. ಸೊ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ within the boundaries of a nation with no customs or import duties levied as goods are part of the domestic production meant for domestic consumption. So ನಾನು ಯಾವಾಗ ಬೇರೆ ದೇಶಗಳ ಜೊತೆ ನನ್ನ ಗೂಡ್ಸ್ ಅಂಡ್ ಸರ್ವಿಸಸ್ ಇನ ವ್ಯವಹಾರವನ್ನ ನಡೆಸ್ತೀನಿ, ಅದನ್ನ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ನಮ್ಮ ದೇಶದ ಆಂತರಿಕವಾಗಿ ಒಳಗಡೆ ನಾನು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಟ್ರೇಡ್ ಮಾಡುವಂತಹ ಪ್ರಕ್ರಿಯೆಗೆ ನಾವು ಇಂಟರ್ನಲ್ ಟ್ರೇಡ್ ಅಂತ ಕರಿತೇವೆ. ಈ ಇಂಟರ್ನಲ್ ಟ್ರೇಡಿಗೆ ಯಾವುದೇ ರೀತಿಯಾದ ಕಸ್ಟಮ್ ಡ್ಯೂಟಿಗಳಿಲ್ಲ, ಇಂಪೋರ್ಟ್ ಡ್ಯೂಟಿಗಳಿಲ್ಲ, ಅಥವಾ ಬೇರೆ ಯಾವುದೇ ರೀತಿಯ ಫಾರಿನ್ ಟ್ರೇಡಿಗೆ ಸಂಬಂಧಪಟ್ಟಂತಹ ಟ್ಯಾಕ್ಸ್ಗಳನ್ನ ಇಂಟರ್ನಲ್ ಟ್ರೇಡಿಗೆ ಹಾಕೋದಿಲ್ಲ. ಆದ ಕಾರಣ ಇದು ಡೊಮೆಸ್ಟಿಕ್ ಕನ್ಸಂಪ್ಷನ್ಗೆ, ಡೊಮೆಸ್ಟಿಕ್ ಪ್ರೊಡಕ್ಷನ್ಗೆ ಬಹಳ ಸಹಾಯವಾಗುತ್ತೆ, ಬೂಸ್ಟ್ ಆಗುತ್ತೆ. ಈ ಪ್ರೊಸೀಜರ್ ಅನ್ನ ನಾವೇನಂತೇವೆ? ಇಂಟರ್ನಲ್ ಟ್ರೇಡ್ ಅಂತ ಕರಿತೇವೆ. ಹಾಗಾದ್ರೆ ನಮ್ಮ ಇಂಟರ್ನಲ್ ಟ್ರೇಡಿನ ಕೀ ಫೀಚರ್ಸ್ ಏನು? ಮೊದಲನೆಯದಾಗಿ, ಪೇಮೆಂಟ್ಸ್ ಮೇಡ್ ಇನ್ ಲೀಗಲ್ ಟೆಂಡರ್ ಆಫ್ ದ ಕಂಟ್ರಿ. ಯಾವುದೇ ಇಂಟರ್ನಲ್ ಟ್ರೇಡ್ ಆಂತರಿಕವಾಗಿ ನಮ್ಮ ದೇಶದ ಒಳಗಡೆನೆ ಆಗ್ತಾ ಇರುವಂತಹ ಕಾರಣ ಈ ಟ್ರೇಡ್ಗಳು ನಮ್ಮ ದೇಶದ ಲೀಗಲ್ ಕರೆನ್ಸಿಯಲ್ಲಿ ನಡೆಯುತ್ತವೆ. ಇದಕ್ಕೆ ಯಾವುದೇ ಫಾರಿನ್ ಕರೆನ್ಸಿಗಳು ಬೇಕಾಗಿಲ್ಲ. ನಮ್ಮ ದೇಶದಲ್ಲಿ ಯಾವ ನೋಟುಗಳು ಸರ್ಕ್ಯುಲೇಷನ್ ಅಲ್ಲಿವೆ, ನಮ್ಮ ದೇಶದಲ್ಲಿ ಯಾವ ಕಾಯಿನ್ಗಳು ಸರ್ಕ್ಯುಲೇಷನ್ ಅಲ್ಲಿವೆ, ಆ ನೋಟುಗಳು ಕಾಯಿನ್ಗಳ ಮುಖೇನ ನಮ್ಮ ಇಂಟರ್ನಲ್ ಟ್ರೇಡಿನ ಟ್ರೇಡ್ಗಳು ನಡೆಯುತ್ತವೆ. ಹಾಗಾದ್ರೆ ಮುಂದಿನ ಫೀಚರ್, ಇಟ್ ಇನ್ವಾಲ್ವ್ಸ್ ವೇರಿಯಸ್ ಇಂಟರ್ಮೀಡಿಯರೀಸ್ ಲೈಕ್ ಹೋಲ್ಸೇಲರ್ಸ್ ಅಂಡ್ ರಿಟೇಲರ್ಸ್. ಯಾವುದೇ ಇಂಟರ್ನಲ್ ಟ್ರೇಡಿನ ಮುಖ್ಯವಾದ ಅವಿಭಾಜ್ಯ ಅಂಗ ಅಂದ್ರೆ ಅದು ರಿಟೇಲರ್ಸ್ ಮತ್ತು ಹೋಲ್ಸೇಲರ್ಸ್. ಯಾರು ಈ ರಿಟೇಲರ್ಸ್ ಮತ್ತು ಹೋಲ್ಸೇಲರ್? ಅವರುಗಳ ಅರ್ಥಗಳೇನು? ಇದನ್ನ ನಾವು ಚಾಪ್ಟರ್ಗೆ ಹೋಗ್ತಾ ಕಲಿತಾ ಹೋಗ್ತೇವೆ. ಆದ್ರೆ ಸದ್ಯಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಬೇಕಾಗಿರುವಂತದ್ದೇನು? ಹೋಲ್ಸೇಲರ್ಸ್ ಮತ್ತು ರಿಟೇಲರ್ಗಳು ನಮ್ಮ ಇಂಟರ್ನಲ್ ಟ್ರೇಡಿನ ಅವಿಭಾಜ್ಯ ಅಂಗ ಅಂದ್ರೆ ಅದು ಉತ್ಪ್ರೇಕ್ಷೆ ಆಗೋದಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ, ಇಟ್ ಏಮ್ಸ್ ಅಟ್ equitable distribution of goods and services at reasonable cost. ಯಾವಾಗಲೂ ತಿಳ್ಕೊಳ್ಳಿ, ಯಾವುದೇ ಇಂಟರ್ನಲ್ ಟ್ರೇಡ್ ಅನ್ನ ನಾವು ಡೊಮೆಸ್ಟಿಕ್ ಕನ್ಸಂಪ್ಷನ್ಗೋಸ್ಕರ ಮಾಡ್ತಾ ಇರ್ತೇವೆ. ಡೊಮೆಸ್ಟಿಕ್ನಲ್ಲಿ ಅಂದರೆ ಆಂತರಿಕವಾಗಿ ದೇಶದ ಒಳಗಡೆ ಇರುವಂತಹ ಜನರಿಗೆ ನಾವು ಈ ಪ್ರೊಡಕ್ಷನ್ ಅನ್ನ ಮಾಡಿ ಇಂಟರ್ನಲ್ ಟ್ರೇಡ್ ಮಾಡುವ ಕಾರಣ ಎಲ್ಲ ಜನರನ್ನು ಏಮ್ ಮಾಡ್ತಾ ಅವರಿಂದ ನಾವು ರೆವೆನ್ಯೂ ತೆಗಿಬೇಕು ಅಂದ್ರೆ
ಅವರಿಗೆ ರೀಸನಬಲ್ ಆಗಿ ನಾವು ಗೂಡ್ಸ್ ಅನ್ನ ಕೊಡಬೇಕಾಗತ್ತೆ, ರೀಸನಬಲ್ ಪ್ರೈಸಸ್ ಅಲ್ಲಿ ನಾವು ಗೂಡ್ಸ್ ಅನ್ನ ಕೊಡಬೇಕಾಗತ್ತೆ. ಆಂತರಿಕವಾಗಿ ಟ್ರೇಡ್ ಮಾಡುವ ಕಾರಣ ನಮ್ಮ ದೇಶಕ್ಕೆ ಹೊಂದಿಕೊಳ್ಳುವಂತಹ ಕ್ವಾಲಿಟಿಯ ಗೂಡ್ಸ್ ಅನ್ನ ನಾವು ಕಸ್ಟಮರ್ಸ್ಗೆ ಕೊಡಬೇಕಾಗತ್ತೆ, ದೇಶದ ಜನರಿಗೆ ಕೊಡಬೇಕಾಗತ್ತೆ. ಆದ ಕಾರಣ ಯಾವಾಗಲೂ ಕೂಡ ಇಂಟರ್ನಲ್ ಟ್ರೇಡ್, ಎಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಮತ್ತು ರೀಸನಬಲ್ ಕಾಸ್ಟ್ಗಳನ್ನ ಪ್ರಮುಖವಾಗಿ ಇಟ್ಕೊಂಡಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಕ್ಲಾಸಿಫಿಕೇಶನ್. ಇಂಟರ್ನಲ್ ಟ್ರೇಡ್ ಅಂತಕ್ಕಂಥದ್ದನ್ನ ನಾನು 2 ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಮುಖೇನ ಕಲಿಬಹುದಾಗತ್ತೆ. ಯಾವುದು ಆ 2 ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್? ಮೊದಲನೆಯದು ನಾನು ಈಗಾಗಲೇ ಹೇಳಿದ ಹಾಗೆ ಹೋಲ್ಸೇಲ್ ಟ್ರೇಡ್, ಎರಡನೆಯದು ಮತ್ತೊಮ್ಮೆ ನಾನು ಹೇಳಿದ ಹಾಗೆ ರಿಟೇಲ್ ಟ್ರೇಡ್. ಯಾವುದೇ ಒಂದು ದೇಶದಲ್ಲಿ ಬಲ್ಕ್ ಆಗಿ ದೊಡ್ಡ ದೊಡ್ಡ ಕ್ವಾಂಟಿಟಿಗಳಲ್ಲಿ ಗೂಡ್ಸ್ ಗಳನ್ನ ನಾವು ಜನರಿಗೆ ಮಾರಾಟ ಮಾಡಿದ್ರೆ ಅಥವಾ ನಮ್ಮ ಸಪ್ಲೈ ಚೈನಿನಲ್ಲಿ ನಾವು ಮಾರಾಟವನ್ನ ಮಾಡಿದ್ರೆ ಅವರಿಗೆ ನಾವು ಹೋಲ್ಸೇಲರ್ ಅಂತ ಕರೀತೇವೆ. ಯಾವುದೇ ಒಂದು ದೇಶದಲ್ಲಿ ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ಸಾಮಾನ್ಯವಾಗಿ ಡೈರೆಕ್ಟ್ ಟು ದ ಕನ್ಸ್ಯೂಮರ್ ನಾವು ಗೂಡ್ಸ್ ಗಳನ್ನ ಮಾರಾಟ ಮಾಡಿದ್ರೆ, ಅಟ್ ಅ ಹೈಯರ್ ಪ್ರಾಫಿಟ್ ಮಾರ್ಜಿನ್ ಮಾರಾಟ ಮಾಡಿದ್ರೆ ಅವರನ್ನ ನಾವು ರಿಟೇಲರ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಹೋಲ್ಸೇಲರ್ ಗಳಿಂದ ರಿಟೇಲರಿಗೆ ಗೂಡ್ಸ್ ಬರುತ್ತೆ, ರಿಟೇಲರ್ ಇಂದ ನಮ್ಮ ಅಲ್ಟಿಮೇಟ್ ಕನ್ಸ್ಯೂಮರ್ ಗಳಿಗೆ ಗೂಡ್ಸ್ ಹೋಗುತ್ತೆ. ಹೋಲ್ಸೇಲರಿನ ಪ್ರಾಫಿಟ್ ಮಾರ್ಜಿನ್ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ, ಯಾಕೆಂದ್ರೆ ಬಲ್ಕ್ ಕ್ವಾಂಟಿಟೀಸ್ ಅಲ್ಲಿ ನಾವು ಅವರ ಹತ್ರ ಗೂಡ್ಸ್ ತಗೊಳ್ಳುವ ಕಾರಣ ಅವರ ಕ್ವಾಂಟಿಟಿ ಪ್ರೈಸ್ಗಳು ಸಾಮಾನ್ಯವಾಗಿ ಕಡಿಮೆ ಇರುತ್ತೆ, ಪ್ರಾಫಿಟ್ ಮಾರ್ಜಿನ್ಗಳು ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆದರೆ ರಿಟೇಲರ್ಗಳು ಅಲ್ಟಿಮೇಟ್ ಕನ್ಸ್ಯೂಮರಿಗೆ ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ಗೂಡ್ಸ್ ಕೊಡುವ ಕಾರಣ ಅವರ ಪ್ರಾಫಿಟ್ ಮಾರ್ಜಿನ್ ಯಾವಾಗಲೂ ಹೈ ಇರುತ್ತೆ. ಹಾಗಾದ್ರೆ ಈ ಚಾಪ್ಟರಿನಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂತ ಮುಂದಿನ ಟಾಪಿಕ್ ಯಾವುದು ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಹೋಲ್ಸೇಲ್ ಟ್ರೇಡ್, ದ ಬ್ರಿಡ್ಜ್ ಬಿಟ್ವೀನ್ ಪ್ರೊಡ್ಯೂಸರ್ಸ್ ಅಂಡ್ ರಿಟೇಲರ್ಸ್. ವೆರಿ ಇಂಪಾರ್ಟೆಂಟ್. ಯಾವುದೇ ಇಂಟರ್ನಲ್ ಟ್ರೇಡಿನ ಸಪ್ಲೈ ಚೈನ್ ಯಾವ ರೀತಿ ಇರುತ್ತೆ ಅಂದ್ರೆ, ಮೊದಲಿಗೆ ಪ್ರೊಡ್ಯೂಸರ್ಗಳು ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಪ್ರೊಡ್ಯೂಸರ್ಗಳಿಂದ ಹೋಲ್ಸೇಲರ್ಗಳು ತಮ್ಮ ಗೂಡ್ಸ್ ಏನು ಬೇಕು ಅದನ್ನ ಖರೀದಿ ಮಾಡ್ತಾರೆ. ಹೋಲ್ಸೇಲರ್ಗಳಿಂದ ಸಾಮಾನ್ಯವಾಗಿ ನೆಕ್ಸ್ಟ್ ಪರ್ಸನ್ ಇನ್ ದ ಸಪ್ಲೈ ಚೈನ್ ರಿಟೇಲರ್ ಆಗ್ತಾನೆ. ರಿಟೇಲರಿನಿಂದ ಫೈನಲ್ ಆಗಿ ಯಾವುದೇ ಗೂಡ್ಸ್ ಅಂಡ್ ಸರ್ವಿಸಸ್ ನಮ್ಮ ಕನ್ಸ್ಯೂಮರ್ನ ಕೈಯನ್ನ ತಲುಪುತ್ತೆ. ಹಾಗಾದ್ರೆ ಹೋಲ್ಸೇಲರಿನ ಇಂಪಾರ್ಟೆನ್ಸ್ ಏನು? ಹೋಲ್ಸೇಲ್ ಟ್ರೇಡ್ ಅಲ್ಲಿ ಏನೆಲ್ಲ ನಡೆಯುತ್ತೆ? ಮೊದಲಿಗೆ ನೋಡೋದಾದ್ರೆ ಮ್ಯಾನ್ಯುಫ್ಯಾಕ್ಚರರ್ಸ್, ಯಾವ ವ್ಯಕ್ತಿಗಳು ಗೂಡ್ಸ್ ಗಳನ್ನ, ಸರಕುಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ, ಅಂತಹ ವ್ಯಕ್ತಿಗಳಿಗೆ ನಾವು ಮ್ಯಾನ್ಯುಫ್ಯಾಕ್ಚರರ್ಗಳು ಅಂತೀವಿ. ನೆಕ್ಸ್ಟ್ ನೋಡೋದಾದ್ರೆ ಹೋಲ್ಸೇಲರ್ಸ್. ಮ್ಯಾನ್ಯುಫ್ಯಾಕ್ಚರ್ ಅನ್ನುವ ವ್ಯಕ್ತಿಯಿಂದ ಎಲ್ಲಿ ಸರಕುಗಳು ಉತ್ಪಾದನೆ ಆಗ್ತಾ ಇದೆ ಆ ಜಾಗದಿಂದ ಯಾವ ವ್ಯಕ್ತಿಗಳು ಬಲ್ಕ್ ಆಗಿ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಪರ್ಚೇಸ್ ಮಾಡಿಕೊಂಡು ಬರ್ತಾರೆ ಆ ವ್ಯಕ್ತಿಗಳಿಗೆ ನಾವು ಹೋಲ್ಸೇಲರ್ ಗಳಂತ ಕರೀತೇವೆ. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ರಿಟೇಲರ್ಸ್. ಅದನ್ನ ನಾನು ಈ ಚೈನ್ ಅಲ್ಲೇ ಮೆನ್ಷನ್ ಮಾಡಿದ್ದೇನೆ. ರಿಟೇಲರ್ಸ್ ಅಂದ್ರೆ ಹೋಲ್ಸೇಲರಿನಿಂದ ಗೂಡ್ಸ್ ಅನ್ನ ಖರೀದಿ ಮಾಡಿ ಅಲ್ಟಿಮೇಟ್ ಕನ್ಸ್ಯೂಮರಿಗೆ ಸಾಮಾನ್ಯವಾಗಿ ಗೂಡ್ಸ್ ಅನ್ನ ಮಾರ್ತಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಈ ರಿಟೇಲರ್ಸ್ಗೆ ಪ್ರಾಫಿಟ್ ಮಾರ್ಜಿನ್ ಯಾವಾಗಲೂ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅವರು ಅಲ್ಟಿಮೇಟ್ ಕನ್ಸ್ಯೂಮರ್ ಗಳಿಗೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಗೂಡ್ಸ್ ಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಕನ್ಸ್ಯೂಮರ್. ಯಾವ ವ್ಯಕ್ತಿಗಳು ರಿಟೇಲರ್ ಗಳಿಂದ ಗೂಡ್ಸ್ ಗಳನ್ನ ಖರೀದಿ ಮಾಡ್ತಾರೆ, ಅವರು ಹೇಳಿದಷ್ಟು ಬೆಲೆಯನ್ನ ಕೊಟ್ಟು ಪರ್ಚೇಸ್ ಮಾಡ್ತಾರೆ, ಆ ಅಲ್ಟಿಮೇಟ್ ಗ್ರಾಹಕನನ್ನ ನಾವು ಕನ್ಸ್ಯೂಮರ್ ಅಂತ ಕರಿತೇವೆ. ಸೊ ಯಾವುದೇ ಒಂದು ಸಪ್ಲೈ ಚೈನಿನಲ್ಲಿ ಮೊದಲನೆಯದಾಗಿ ಉತ್ಪಾದಕ, ಯಾವ ವ್ಯಕ್ತಿ ಗೂಡ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅವನು ಮೊದಲನೇ ಪಾತ್ರವನ್ನ ವಹಿಸ್ತಾನೆ. ತದನಂತರ ಬರ್ತಕ್ಕಂಥದ್ದೇ ಹೋಲ್ಸೇಲರ್ಸ್. ಉತ್ಪಾದಕನಿಂದ ಎಲ್ಲ
ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನು ಬಲ್ಕ್ ಆಗಿ ತಗೊಂಡು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಜವಾಬ್ದಾರಿಯನ್ನ ಹೋಲ್ಸೇಲರ್ ಹೊಂದುತ್ತಾನೆ. ಹೋಲ್ಸೇಲರಿನಿಂದ ಬಲ್ಕ್ ಆಗಿ ಗೂಡ್ಸ್ ಅನ್ನ ಖರೀದಿ ಮಾಡತಕ್ಕಂತಹ ವ್ಯಕ್ತಿಗಳನ್ನ ನಾವು ರಿಟೇಲರ್ಸ್ ಅಂತ ಕರೀತೇವೆ. ಸೊ ಈ ರಿಟೇಲರ್ಗಳು ಏನು ಬಲ್ಕ್ ಆಗಿ ಹೋಲ್ಸೇಲರ್ ಇಂದ ಪರ್ಚೇಸ್ ಮಾಡಿರ್ತಾರೆ ಆ ಗೂಡ್ಸ್ ಗಳನ್ನ ಸ್ಮಾಲ್ ಕ್ವಾಂಟಿಟೀಸ್ ಮಾಡಿ ಅಲ್ಟಿಮೇಟ್ ಕನ್ಸ್ಯೂಮರಿಗೆ ಅದನ್ನ ಸೇಲ್ ಮಾಡ್ತಾರೆ. ಅಲ್ಟಿಮೇಟ್ ಕನ್ಸ್ಯೂಮರ್ಗಳು ರಿಟೇಲರಿನಿಂದ ಆ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಸಾಮಾನ್ಯವಾಗಿ ಹೋಲ್ಸೇಲರಿನ ಮಾರ್ಜಿನ್ ಚಿಕ್ಕದಾಗಿದ್ರೆ ರಿಟೇಲರಿನ ಮಾರ್ಜಿನ್ ಲಾರ್ಜ್ ಆಗಿರುತ್ತೆ, ಪ್ರಾಫಿಟ್ಗಳು ಕೂಡ ಜಾಸ್ತಿ ಹರಿಯುತ್ತೆ. ಆದರೆ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ಅವನು ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ಗೂಡ್ಸ್ ಅನ್ನ ಮಾರ್ತಾ ಇರ್ತಾನೆ. ಹಾಗಾದ್ರೆ ನೆಕ್ಸ್ಟ್ ನಮಗೆ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಹೋಲ್ಸೇಲರ್ಸ್ ಟು ಮ್ಯಾನ್ಯುಫ್ಯಾಕ್ಚರರ್ಸ್. ಹೋಲ್ಸೇಲರ್ಗಳು ಮ್ಯಾನ್ಯುಫ್ಯಾಕ್ಚರರ್ಗಳಿಗೆ ಏನು ಸರ್ವಿಸಸ್ಗಳನ್ನ ಕೊಡ್ತಾರೆ? ಮೊದಲನೆಯದಾಗಿ ಫೆಸಿಲಿಟೇಟಿಂಗ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಕಲೆಕ್ಟ್ ಸ್ಮಾಲ್ ಆರ್ಡರ್ಸ್ ಫ್ರಮ್ ರಿಟೇಲರ್ಸ್ ಅಂಡ್ ಮೇಕ್ ಬಲ್ಕ್ ಪರ್ಚೇಸಸ್ ಫ್ರಮ್ ಮ್ಯಾನ್ಯುಫ್ಯಾಕ್ಚರರ್ಸ್ ಎನೇಬಲಿಂಗ್ ಇಕಾನಮೀಸ್ ಇನ್ ಸ್ಕೇಲ್ ಆಫ್ ಪ್ರೊಡಕ್ಷನ್. ಬಹಳ ಬಹಳ ಇಂಪಾರ್ಟೆಂಟ್ ಆದಂತ ಪಾಯಿಂಟ್. ಯಾವುದೇ ಒಬ್ಬ ಉತ್ಪಾದಕನಿಗೆ ಡೈರೆಕ್ಟ್ ಆಗಿ ಮಾರ್ಕೆಟಿನ ಕನೆಕ್ಷನ್ ಇರಲ್ಲ. ಗ್ರೌಂಡ್ ರಿಯಾಲಿಟಿಯಿಂದ ಈ ಉತ್ಪಾದಕ ಮ್ಯಾನ್ಯುಫ್ಯಾಕ್ಚರರ್ ಅಥವಾ ಪ್ರೊಡ್ಯೂಸರ್ ದೂರ ಇರ್ತಾನೆ. ಅಂತಹ ಸಂದರ್ಭಗಳಲ್ಲಿ ಅವನಿಗೆ ಗ್ರೌಂಡ್ ರಿಯಾಲಿಟಿಯ ಯಾವುದೇ ಐಡಿಯಾಗಳಿರಲ್ಲ. ಕಸ್ಟಮರ್ಗಳು ಯಾವ ರೀತಿ ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಯಾವ ಪ್ರೈಸ್ಗಳಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಯಾವ ಕ್ವಾಂಟಿಟಿಗಳಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಇವ್ಯಾವುದರ ಒಂದು ಸಫಿಸ್ಟಿಕೇಟೆಡ್ ಐಡಿಯಾ ಅವರಿಗೆ ಸಾಮಾನ್ಯವಾಗಿ ಇರೋದಿಲ್ಲ. ಅವರಿಗೆ ನಿಜವಾದ ಗ್ರೌಂಡ್ ರಿಯಾಲಿಟಿ ಪಿಕ್ಚರ್ ಅನ್ನ ಕೊಡ್ತಕ್ಕಂಥದ್ದೇ ನಮ್ಮ ಹೋಲ್ಸೇಲರ್. ಹೋಲ್ಸೇಲರ್ಗಳು ಸಾಮಾನ್ಯವಾಗಿ ರಿಟೇಲರ್ಗಳಿಗೆ ಮಾರುವ ಕಾರಣ ರಿಟೇಲರ್ಸ್ ಹತ್ರ ಅವರ ಕನೆಕ್ಷನ್ ಇದ್ದೇ ಇರುತ್ತೆ. ರಿಟೇಲರ್ಗಳು ಕನ್ಸ್ಯೂಮರ್ಗಳಿಗೆ ಮಾರುವ ಕಾರಣ ಕನ್ಸ್ಯೂಮರ್ ಹತ್ರ ಅವರಿಗೆ ಕನೆಕ್ಷನ್ ಇದ್ದೇ ಇರುತ್ತೆ. ಕನ್ಸ್ಯೂಮರಿನಿಂದ ಗ್ರೌಂಡ್ ಇನ್ಫಾರ್ಮೇಶನ್ ರಿಟೇಲರಿಗೆ ಬರುತ್ತೆ. ರಿಟೇಲರ್ನಿಂದ ಅದು ಹೋಲ್ಸೇಲರಿಗೆ ಪಾಸ್ ಆಗುತ್ತೆ. ಹೋಲ್ಸೇಲರ್ ಒಂದಷ್ಟು ಬಲ್ಕ್ ಆರ್ಡರ್ಗಳನ್ನ ಕಲೆಕ್ಟ್ ಮಾಡಿ, ಸರ್ ನನಗೆ ಇಷ್ಟು ಮ್ಯಾನ್ಯುಫ್ಯಾಕ್ಚರಿಂಗ್ ಬೇಕು, ನನಗೆ ಇಷ್ಟು ಆರ್ಡರ್ಗಳು ಬಂದಿವೆ, ಇವನ್ನ ನಾನು ರಿಟೇಲರ್ಸ್ಗೆ ಮಾಡಬೇಕು, ನನಗೆ ಉತ್ಪಾದನೆ ಮಾಡಿ ಕೊಡಿ ಅಂತ ಆರ್ಡರ್ಗಳು ಕೊಡ್ತಾನೆ. ಈ ರೀತಿ ಬಲ್ಕ್ ಆಗಿ ಮ್ಯಾನ್ಯುಫ್ಯಾಕ್ಚರರ್ಗಳಿಗೆ ಆರ್ಡರ್ಗಳು ಬಂದಾಗ ಅವರಿಗೆ ಉತ್ಪಾದನೆ ಮಾಡ್ತಕ್ಕಂಥದ್ದು ಬಹಳ ಸುಲಭ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಬೇರಿಂಗ್ ರಿಸ್ಕ್. Takes the delivery of goods and bears the risk of price fluctuation, theft, pilferage, spoilage and fire, relieving manufacturers from these concerns. Very very important. ಯಾವಾಗ ಹೋಲ್ಸೇಲರ್ಗಳು ಪ್ರೊಡ್ಯೂಸರ್ಗಳಿಗೆ ಬಲ್ಕ್ ಆಗಿ ಆರ್ಡರ್ಗಳನ್ನ ಕೊಡಕ್ಕೆ ಶುರು ಮಾಡ್ತಾರೆ, ಉತ್ಪಾದಕರ ಕೆಲಸ ಏನು? ಅವನು ಬಲ್ಕ್ ಆಗಿ ನನಗೆ ಆರ್ಡರ್ಗಳನ್ನ ಕೊಟ್ಟಿದ್ದಾನೆ, ನಾನು ಎಲ್ಲ ಆರ್ಡರ್ಗಳ ಪ್ರೊಡಕ್ಷನ್ಗಳನ್ನ ಮಾಡಿ ಅದನ್ನ ಹೋಲ್ಸೇಲರ್ ಕೈಗೆ ತಲುಪಿಸ್ಬಿಡ್ಬೇಕು. ಹೋಲ್ಸೇಲರ್ ಕೈಗೆ ಅದು ತಲುಪಿದ ಮೇಲೆ ಅದು ಅವನ ಹಣೆ ಬಾರ, ಅವನ ಜವಾಬ್ದಾರಿ, ಅವನದನ್ನ ಹೇಗಾದ್ರೂ ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಅದು ಅವನಿಗೆ ಬಿಟ್ಟಿದ್ದು. ದಿಸ್ ಇಸ್ ವೇರ್ ಹೋಲ್ಸೇಲರ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅವರು ಅತಿ ದೊಡ್ಡ ರಿಸ್ಕ್ ಅನ್ನ ಬೇರ್ ಮಾಡ್ತಾರೆ. ಪ್ರೊಡ್ಯೂಸರ್ಗಳಿಂದ ಅವರ ಕೈಗೆ ಗೂಡ್ಸ್ ತಲುಪಿದ ಮೇಲೆ ಕಳ್ಳತನ ಆಗೋ ಸಾಧ್ಯತೆ ಇರುತ್ತೆ, ಗೂಡ್ಸ್ ಕೆಟ್ಟೋಗುವಂತಹ ಸಾಧ್ಯತೆ ಇರುತ್ತೆ. ನೆನಪಿಟ್ಕೊಳ್ಳಿ, ಎಲ್ಲ ಬಲ್ಕ್ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗೇ ಆಗತ್ವೆ ಅನ್ನುವಂತಹ ಯಾವ ಗ್ಯಾರಂಟಿಗಳು ಇಲ್ಲ. ಬೆಂಕಿ ಬಿದ್ದ್ಬಿಡ್ಬೋದು ಅಥವಾ ಸ್ಪಾಯಿಲೇಜ್ ಆಗ್ಬೋದು, ಗೂಡ್ಸ್ ಆ ತಕ್ಕ ಮತ್ತ ಕ್ವಾಲಿಟಿಗೆ ಇಲ್ಲದೆ ಹೋಗ್ಬೋದು, ಇವೆಲ್ಲವೂ ಆಗುವಂತಹ ಸಾಧ್ಯತೆಗಳಿವೆ. ಈ ಎಲ್ಲ ರಿಸ್ಕ್ಗಳನ್ನು ಹೋಲ್ಸೇಲರ್ ಬೇರ್ ಮಾಡ್ತಾನೆ. ನೆಕ್ಸ್ಟ್ ನೋಡೋದಾದ್ರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಹಿ ಪ್ರೊವೈಡ್ಸ್ ಕ್ಯಾಶ್ ಪೇಮೆಂಟ್ಸ್ ಫಾರ್ ಗೂಡ್ಸ್ ಪರ್ಚೇಸ್ ಅಂಡ್ ಸಮಟೈಮ್ಸ್ ಅಡ್ವಾನ್ಸ್ ಮನಿ ಫಾರ್ ಬಲ್ಕ್ ಆರ್ಡರ್, ರೆಡ್ಯೂಸಿಂಗ್ ಕ್ಯಾಪಿಟಲ್ ಬ್ಲಾಕೇಜ್ ಫಾರ್ ದ ಮ್ಯಾನ್ಯುಫ್ಯಾಕ್ಚರರ್ಸ್. ಉತ್ಪಾದಕರಿಗೆ ಬಹಳ ದೊಡ್ಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿನ ಅಗತ್ಯ ಯಾವಾಗಲೂ ಇರುತ್ತೆ, ಅದರ ಅವಶ್ಯಕತೆ ಸದಾ ಇರುತ್ತೆ. ಆದ ಕಾರಣ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಏನೇನು ಬರ್ಡನ್ ಬರುತ್ತೆ, ಒಂದಿಷ್ಟು ಆ ಬರ್ಡನ್ ಅನ್ನ ಹೋಲ್ಸೇಲರ್ ರೆಡ್ಯೂಸ್ ಮಾಡ್ತಾನೆ ಅಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ. ಯಾವ್ದಾದ್ರೂ ಹೋಲ್ಸೇಲರ್ಗಳು ಸಾಮಾನ್ಯವಾಗಿ ಪ್ರೊಡ್ಯೂಸರ್ಗಳಿಗೆ ಅಡ್ವಾನ್ಸ್ ಪೇಮೆಂಟ್ ಗಳನ್ನ ಮಾಡ್ತಾರೆ, ಕೆಲವೊಮ್ಮೆ ಫುಲ್ ಬಿಲ್ಗಳು
ಡೆಟ್ಗಳನ್ನೇ ಕ್ಲಿಯರ್ ಮಾಡಿಬಿಡ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅವರಿಗೆ ಅಡ್ವಾನ್ಸ್ ಆಗಿ ಪ್ರೊಡ್ಯೂಸರ್ಗಳಿಗೆ ದುಡ್ಡು ಸಿಗುತ್ತೆ. ಆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿನ ಬರ್ಡನ್ ಅವರ ತಲೆಯಿಂದ ಕಡಿಮೆಯಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಎಕ್ಸ್ಪರ್ಟ್ ಅಡ್ವೈಸ್ ಅಂಡ್ ಮಾರ್ಕೆಟಿಂಗ್ ಸಪೋರ್ಟ್. ಇಟ್ ಆಫರ್ಸ್ ಮಾರ್ಕೆಟ್ ಇನ್ಫಾರ್ಮೇಶನ್ ಆನ್ ಕಸ್ಟಮರ್ ಪ್ರೆಫರೆನ್ಸ್ ಅಂಡ್ ಕಾಂಪಿಟೇಟಿವ್ ಆಕ್ಟಿವಿಟೀಸ್ ವೈಲ್ ಹ್ಯಾಂಡ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಟು ದ ರಿಟೇಲರ್ಸ್ ಅಕ್ರಾಸ್ ಜಿಯೋಗ್ರಾಫಿಕಲ್ ಏರಿಯಾಸ್. ಇದನ್ನ ತಾನೇ ನಾನು ಮುಂಚೆ ಮಾತಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಒಬ್ಬ ಹೋಲ್ಸೇಲರಿಗೆ ರಿಟೇಲರ್ನ ಕನೆಕ್ಷನ್ ಇರುತ್ತೆ, ರಿಟೇಲರಿಗೆ ಕನ್ಸ್ಯೂಮರಿನ ಕನೆಕ್ಷನ್ ಇರುತ್ತೆ. ಗ್ರೌಂಡ್ ರಿಯಾಲಿಟಿ ಏನು ಅಂತಕ್ಕಂಥದ್ದು ಹೋಲ್ಸೇಲರಿಗೆ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ. ಆ ಇನ್ಫಾರ್ಮೇಶನ್ ಅನ್ನ ಅವನು ಉತ್ಪಾದಕನಿಗೆ ಪಾಸ್ ಮಾಡ್ತಾನೆ. ಆ ರೀತಿ ಪಾಸ್ ಮಾಡಿದಾಗ ಅವನಿಗೆ ಮ್ಯಾನ್ಯುಫ್ಯಾಕ್ಚರ್ ಮಾಡತಕ್ಕಂಥದ್ದು ಬಹಳ ಸುಲಭವಾಗುತ್ತೆ. ಅವನು ಉತ್ಪಾದನೆ ಮಾಡಿ ಬಿಟ್ಬಿಟ್ರೆ ಅವನ ತಲೆನೋವು ಕಡಿಮೆ ಆಗೋಯ್ತು. ಯಾಕೆಂದ್ರೆ ಡಿಸ್ಟ್ರಿಬ್ಯೂಷನ್ನಿನ ಜವಾಬ್ದಾರಿಯನ್ನ ಹೋಲ್ಸೇಲರ್ ಹೊತ್ತಿರ್ತಾನೆ. ಅದರಿಂದ ಉತ್ಪಾದಕನಿಗೂ ಕೂಡ ಲಾಭವಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಹೋಲ್ಸೇಲರ್ ಟು ರಿಟೇಲರ್ಸ್. ಹೋಲ್ಸೇಲರ್ಗಳು ಪ್ರೊಡ್ಯೂಸರ್ಗಳಿಗೆ ಯಾವ ಸರ್ವಿಸಸ್ ಅನ್ನ ಕೊಡ್ತಾರೆ ಅಂತ ನೋಡಿದ್ವಿ. ಅದೇ ರೀತಿಯಲ್ಲಿ ಹೋಲ್ಸೇಲರ್ಗಳು ರಿಟೇಲರ್ಗಳಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ. ಮೊದಲಿಗೆ ನೋಡೋದಾದ್ರೆ ಅವೈಲಬಿಲಿಟಿ ಆಫ್ ಗೂಡ್ಸ್. ರಿಟೇಲರ್ಗಳಿಗೆ ಸಾಮಾನ್ಯವಾಗಿ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಿರುತ್ತೆ. ಗ್ರೌಂಡ್ ಕನೆಕ್ಷನ್ ಇರುವ ಕಾರಣ ಹಲವಾರು ಕನ್ಸ್ಯೂಮರ್ಗಳು ಅವರಿಗೆ ಹಲವಾರು ರಿಕ್ವೈರ್ಮೆಂಟ್ಗಳನ್ನ ಕೊಟ್ಟಿರ್ತಾರೆ. ಸರ್ ನನಗೆ ಈ ಪೌಡರ್ ಬೇಕು, ಈ ಸೋಪ್ ಬೇಕು, ಈ ಟೂತ್ ಪೇಸ್ಟ್ ಬೇಕು, ಈ ಗೂಡ್ಸ್ಗಳು ಬೇಕು, ದಯವಿಟ್ಟು ತಂದ್ಕೊಡಿ. ಈ ರೀತಿ ಹಲವಾರು ಆರ್ಡರ್ಗಳು ರಿಟೇಲರ್ಗಳಿಗೆ ಗ್ರೌಂಡಿನಿಂದ ಬಂದಿರುತ್ತೆ. ಆ ಆರ್ಡರ್ಗಳ ಪೂರೈಸುವಿಕೆ ಅವರು ಯಾವ ರೀತಿ ಮಾಡ್ತಾರೆ? This is where wholesaler comes into picture. ಯಾವುದೇ ಒಬ್ಬ ಹೋಲ್ಸೇಲರ್ ರಿಟೇಲರಿಗೆ ಬೇಕಾಗಿರುವಂತಹ ಎಲ್ಲ ಗೂಡ್ಸ್ ಗಳನ್ನು ಅವನಿಗೆ ಬೇಕಾಗಿರುವಂತಹ ಕ್ವಾಂಟಿಟಿಗಳಲ್ಲಿ ಅವನಿಗೆ ಅಫೋರ್ಡಬಲ್ ಪ್ರೈಸ್ಗಳಲ್ಲಿ ಅವೈಲಬಲ್ ಮಾಡ್ತಾರೆ. ಅದನ್ನ ಸಿಗುವ ಹಾಗೆ ಮಾಡ್ತಾರೆ. That is availability of goods, making the products from various manufacturers readily available, relieving retailers from collecting goods from multiple producer. ಯಾರೋ ಒಬ್ಬ ಹೆಡ್ ಅಂಡ್ ಶೋಲ್ಡರ್ ಶಾಂಪೂ ಕೇಳ್ತಾನೆ, ಇನ್ಯಾರೋ ಒಬ್ಬ ಪ್ಯಾಂಟೀನ್ ಶಾಂಪೂ ಕೇಳ್ತಾನೆ, ಮತ್ತಾರೋ ಒಬ್ಬ ಟ್ರೆಸಮೆ ಶಾಂಪೂ ಅನ್ನ ಕೇಳ್ತಾನೆ, ಇನ್ಯಾರೋ ಒಬ್ಬ ಇನ್ಯಾವುದೋ ಹೊಸ ಶಾಂಪೂ ಬಂದಿದೆ ನನಗೆ ತಂದ್ಕೊಡಿ ಅಂತಾನೆ. ಇವೆಲ್ಲವನ್ನು ಎಲ್ಲಾ ಪ್ರೊಡ್ಯೂಸರ್ಗಳ ಹತ್ರನೂ ಹೋಗಿ ರಿಟೇಲರ್ಗಳು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ವೇರ್ ಹೋಲ್ಸೇಲರ್ ಹೆಲ್ಪ್ಸ್ ದ ರಿಟೇಲರ್ಸ್. ಹಲವಾರು ಮ್ಯಾನ್ಯುಫ್ಯಾಕ್ಚರರ್ಗಳಿದ್ದಾರೆ, ಹಲವಾರು ಪ್ರೊಡ್ಯೂಸರ್ಗಳಿದ್ದಾರೆ, ಹಲವಾರು ಬ್ರ್ಯಾಂಡ್ಗಳು ಅವೈಲಬಲ್ ಇವೆ. ಆ ಎಲ್ಲ ಬ್ರ್ಯಾಂಡ್ಗಳ ಪ್ರಾಡಕ್ಟ್ಗಳನ್ನು ಹೋಲ್ಸೇಲರು ರಿಟೇಲರಿಗೆ ಸಪ್ಲೈ ಮಾಡ್ತಾನೆ. ನೆಕ್ಸ್ಟ್ ನೋಡೋದಾದ್ರೆ ಮಾರ್ಕೆಟಿಂಗ್ ಸಪೋರ್ಟ್. Undertakes advertising and sales promotional activities to help the retailers increase demand for the new products. ಸಾಮಾನ್ಯವಾಗಿ ಹೊಸ ಪ್ರಾಡಕ್ಟ್ಗಳನ್ನ ಪುಷ್ ಮಾಡ್ತಕ್ಕಂಥದ್ದೇ ಹೋಲ್ಸೇಲರ್ಗಳು. ಯಾವ್ಯಾವ ಹೊಸ ಪ್ರಾಡಕ್ಟ್ಗಳು ಬಂದಿವೆ ಅವೆಲ್ಲವನ್ನು ಹೋಲ್ಸೇಲರ್ಗಳು ರಿಟೇಲರ್ಗಳಿಗೆ ತಂದ್ಕೊಡ್ತಾರೆ. ಎಕ್ಸ್ಟ್ರಾ ಕಮಿಷನ್ ಕೊಡೋದಾಗಿರ್ಬೋದು, ಅದರ ಬಗ್ಗೆ ಆಡ್ಗಳನ್ನ ಹಾಕೋದಾಗಿರ್ಬೋದು, ಅದರ ಬಗ್ಗೆ ಪೋಸ್ಟರ್ಗಳನ್ನ ಮಾಡಿ ಹಾಕೋದಾಗಿರ್ಬೋದು, ಕಸ್ಟಮರ್ ಹತ್ರ ಅದರ ಬಗ್ಗೆ ಒಳ್ಳೆ ಮಾತಾಡೋ ಹಾಗೆ ಇನ್ಸಿಸ್ಟ್ ಮಾಡೋದಾಗಿರ್ಬೋದು. ಇವೆಲ್ಲವನ್ನು ಹೋಲ್ಸೇಲರೇ ಮಾಡ್ತಕ್ಕಂಥದ್ದು. ಅವನ ಪ್ರೈಮರಿ ಆಕ್ಟಿವಿಟಿನೇ ಬಲ್ಕ್ ಆಗಿ ಕ್ವಾಂಟಿಟಿಗಳನ್ನ ತಗೊಂಡು ಬಂದು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಯಾವ ರೀತಿ ಕ್ವಿಕ್ ಆಗಿ ಆ ಪ್ರಾಡಕ್ಟ್ಗಳನ್ನ ಮಾರ್ಕೆಟ್ ನಲ್ಲಿ ಮೂವ್ ಮಾಡಿಸಬಹುದು ಅಂತಕ್ಕಂಥದ್ದು. ಇದರಲ್ಲಿ ಹೋಲ್ಸೇಲರ್ ಬಹಳ ದೊಡ್ಡ ಪಾತ್ರವನ್ನ ವಹಿಸ್ತಾನೆ. ನೆಕ್ಸ್ಟ್ ನೋಡೋದಾದ್ರೆ ಕ್ರೆಡಿಟ್ ಫೆಸಿಲಿಟೀಸ್. ಎಲ್ಲ ರಿಟೇಲರ್ಗಳ ಹತ್ತಿರ ಯಾವಾಗ್ಲೂ ಕ್ಯಾಶ್ ಪೇಮೆಂಟ್ಗಳು ರೆಡಿ ಇರೋದಿಲ್ಲ. ಎಲ್ಲರೂ ಶ್ರೀಮಂತ ರಿಟೇಲರ್ಗಳೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ವೇರ್ ಹೋಲ್ಸೇಲರ್ ವಿಲ್ ಗಿವ್ ಕ್ರೆಡಿಟ್ ಫೆಸಿಲಿಟೀಸ್ ಟು ದ ರಿಟೇಲರ್. ಆಯ್ತಪ್ಪ, ಇವತ್ತು ನೀನು ನನ್ನ ಹತ್ರ ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡ್ಕೋ, ಏನು ತೊಂದರೆ ಇಲ್ಲ, ನಾನು ನಿನಗೆ ಎಲ್ಲ ಗೂಡ್ಸ್ ಗಳನ್ನು ಕೊಡ್ತೇನೆ, ಅದಕ್ಕೆ ಒಂದು ಕ್ರೆಡಿಟ್ ಫೆಸಿಲಿಟಿಯನ್ನು ಕೊಡ್ತೇನೆ. ಒಂದ್ ಸ್ವಲ್ಪ ದಿನ 3 ತಿಂಗಳು 4 ತಿಂಗಳು 5 ತಿಂಗಳು ಆದ ನಂತರ ನೀನು ನನಗೆ ಸೇಲ್ಗಳನ್ನ ಮಾಡಿ ಅದರಿಂದ ಬಂದಿರತಕ್ಕಂತ ದುಡ್ಡಲ್ಲಿ ನನಗೆ ವಾಪಸ್ ಸಾಲ ಕೊಡು. ಈ ರೀತಿ ಹಲವಾರು ಕ್ರೆಡಿಟ್ ಫೆಸಿಲಿಟಿಗಳನ್ನ ರಿಟೇಲರ್ಗಳಿಗೆ ಹೋಲ್ಸೇಲರ್ಗಳು ಕೊಡ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಸ್ಪೆಷಲೈಸ್ಡ್ ನಾಲೆಡ್ಜ್.
provides expertise about new products, their users, quality and prices, advising on store layout and product demonstration. ಹಲವಾರು ಹೊಸ ರಿಟೇಲರ್ಗಳಿಗೆ ಅಥವಾ ಹಲವಾರು ವರ್ಷಗಳಿಂದ ಇರ್ತಕ್ಕಂತಹ ರಿಟೇಲರ್ಗಳಿಗೆ ಆಗಿರ್ಬೋದು, ಯಾವಾಗಲೂ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ವೇರ್ ನಮ್ಮ ಹೋಲ್ಸೇಲರ್ ಅವರ ಸ್ಪೆಷಲೈಸ್ಡ್ ನಾಲೆಡ್ಜ್ ಅನ್ನ ರಿಟೇಲರ್ಗಳಿಗೆ ಕೊಟ್ಟು ಕೆಲವೊಂದು ಪ್ರಾಡಕ್ಟ್ಗಳನ್ನ ಈ ರೀತಿ ಡೆಮಾನ್ಸ್ಟ್ರೇಟ್ ಮಾಡಬೇಕು, ಈ ರೀತಿ ಶೋಕೇಸ್ಗಳಲ್ಲಿ ಇಟ್ಟಾಗ ಕಸ್ಟಮರ್ಗಳ ಕಣ್ಣಿಗೆ ಬಿದ್ದು ಅವರು ಹೆಚ್ಚು ಹೆಚ್ಚು ಆ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡ್ತಾರೆ. ನಿಮಗೂ ಕೂಡ ಸೇಲ್ಸ್ ಜಾಸ್ತಿ ಆಗುತ್ತೆ, ನಮಗೂ ಬಲ್ಕ್ ಕ್ವಾಂಟಿಟಿ ಸೇಲ್ ಆಗುತ್ತೆ. ಈ ರೀತಿ ಸ್ಪೆಷಲೈಸ್ಡ್ ನಾಲೆಡ್ಜ್ ಅನ್ನ ರಿಟೇಲರ್ಗಳಿಗೆ ಕೊಟ್ಟು ಹೇಗೆ ಪ್ರಾಡಕ್ಟ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡಬೇಕು, ಯಾವ ರೀತಿ ಪ್ರಾಡಕ್ಟ್ ಅನ್ನ ಅಂಗಡಿಗಳ ಒಳಗೆ ಇಡಬೇಕು, ಯಾವ ರೀತಿ ಲೇಔಟ್ ಮಾಡಬೇಕು, ಇವೆಲ್ಲವನ್ನು ಹೇಳಿಕೊಡ್ತಾರೆ. ಆ ರೀತಿ ಹೇಳಿಕೊಟ್ಟಾಗ ರಿಟೇಲರ್ಗಳ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಸೇಲ್ಸ್ ಜಾಸ್ತಿ ಆಗುತ್ತೆ. ಅಲ್ಟಿಮೇಟ್ಲಿ ನಮ್ಮ ಕಾಮರ್ಸ್ ನಲ್ಲಿ ಬೇಕಾಗಿರ್ತಕ್ಕಂಥದ್ದೇ ರೆವೆನ್ಯೂ ಜಾಸ್ತಿ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ರಿಟೇಲ್ ಟ್ರೇಡ್ ಕನೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಟು ದ ಕನ್ಸ್ಯೂಮರ್ಸ್. ಏನು ರಿಟೇಲ್ ಟ್ರೇಡ್ ಅಂದ್ರೆ ಅರ್ಥ? ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ ಹಾಗೆ ಉತ್ಪಾದಕರಿಂದ ಹೋಲ್ಸೇಲರ್ಗಳಿಗೆ ಬರುತ್ತೆ, ಹೋಲ್ಸೇಲರ್ಗಳಿಂದ ಗೂಡ್ಸ್ಗಳು ರಿಟೇಲರ್ ಅನ್ನ ತಲುಪುತ್ತೆ, ರಿಟೇಲರ್ಗಳು ಸ್ಮಾಲ್ ಕ್ವಾಂಟಿಟಿಗಳಲ್ಲಿ ಒಂದು ಹೈ ಪ್ರಾಫಿಟ್ ಮಾರ್ಜಿನ್ ಅನ್ನ ಇಟ್ಕೊಂಡು ಕನ್ಸ್ಯೂಮರ್ಗಳಿಗೆ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇರ್ತಾರೆ. ನಿಮ್ಮ ಮನೆಗಳ ಹತ್ರ ಇರುವಂತಹ ಎಲ್ಲ ಕಿರಾನಾ ಸ್ಟೋರ್ಗಳು, ಪ್ರಾವಿಷನ್ ಸ್ಟೋರ್ಗಳು, ಡಿಪಾರ್ಟ್ಮೆಂಟ್ ಸ್ಟೋರ್ಗಳು ಇವೆಲ್ಲ ಏನಾಗತ್ವೆ? ರಿಟೇಲ್ ಟ್ರೇಡರ್ಸ್ ಆಗತ್ವೆ. ಹಾಗಾದ್ರೆ ರಿಟೇಲ್ ಟ್ರೇಡಿನ ಮೊದಲನೆಯ ಪಾಯಿಂಟ್ ಏನು? ಪ್ರಾಡಕ್ಟ್ ಅವೈಲಬಿಲಿಟಿ. ಮೇಂಟೈನ್ ರೆಗ್ಯುಲರ್ ಸ್ಟಾಕ್ ಆಫ್ ವೇರಿಯಸ್ ಪ್ರಾಡಕ್ಟ್ಸ್ ಫಾರ್ ಇಮ್ಮಿಡಿಯೇಟ್ ಕಸ್ಟಮರ್ ಆಕ್ಸೆಸ್. ನಾವು ಯಾವುದೇ ಒಂದು ಮನೆ ಖರೀದಿ ಮಾಡಬೇಕಾದ್ರೆ, ಸ್ವಂತ ಮನೆಗಳನ್ನ ಕಟ್ಟಬೇಕಾದ್ರೆ ನಾವು ಮೊದಲು ನೋಡ್ತಕ್ಕಂಥದ್ದೇ ಮನೆ ಹತ್ರ ಎಷ್ಟು ಅಂಗಡಿಗಳಿವೆ. ನಮ್ಗೇನಾದ್ರೂ ಎಮರ್ಜೆನ್ಸಿಗೆ ಬೇಕಾದ್ರೆ ನಾನು ಟಕ್ ಅಂತ ಹೋಗಿ ಅಂಗಡಿಗಳಲ್ಲಿ ಗೂಡ್ಸ್ ಅನ್ನ ಖರೀದಿ ಮಾಡ್ಕೊಂಡು ವಾಪಸ್ ಬರ್ಬೋದಾ? ದಟ್ ಇಸ್ ದ ಇಮ್ಮಿಡಿಯೇಟ್ ಪಾಯಿಂಟ್ ಎಲ್ಲರ ತಲೆಯಲ್ಲಿ ಓಡ್ತಕ್ಕಂಥದ್ದು. ಅಷ್ಟು ಇಂಪಾರ್ಟೆಂಟ್ ಪಾತ್ರವನ್ನ ರಿಟೇಲರ್ ನಮ್ಮ ಜೀವನದಲ್ಲಿ ವಹಿಸ್ತಾನೆ. ಯಾಕೆಂದ್ರೆ ಯಾವುದೇ ರಿಟೇಲ್ ಸ್ಟೋರ್ಗಳಲ್ಲಿ ಅಥವಾ ಯಾವುದೇ ಪ್ರಾವಿಷನ್ ಸ್ಟೋರ್ಸ್, ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ ನಮ್ಮ ದಿನನಿತ್ಯದ ಜೀವನಕ್ಕೆ ಯಾವ ಯಾವ ವಸ್ತುಗಳು ಬೇಕು ಅವು ಇಮ್ಮಿಡಿಯೇಟ್ ಆಗಿ ಸಿಗುತ್ತವೆ. ಆದ ಕಾರಣ ಪ್ರಾಡಕ್ಟ್ ಅವೈಲಬಿಲಿಟಿ ಇಸ್ ದ ಬಿಗ್ಗೆಸ್ಟ್ ಫೀಚರ್ ಆಫ್ ರಿಟೇಲ್ ಟ್ರೇಡ್. ನೆಕ್ಸ್ಟ್ ನೋಡೋದಾದ್ರೆ ಪ್ರಾಡಕ್ಟ್ ಇನ್ಫಾರ್ಮೇಶನ್. ಹಲವಾರು ಬಾರಿ ನಮಗೆ ಎಷ್ಟೊಂದು ಹೊಸ ಪ್ರಾಡಕ್ಟ್ಗಳು ಮಾರ್ಕೆಟ್ಗೆ ಬಂದಿವೆ ಅಂತ ತಿಳಿದಿರೋದೇ ಇಲ್ಲ. ಯಾಕೆಂದ್ರೆ ಎಲ್ಲ ಪ್ರಾಡಕ್ಟ್ಗಳಿಗೂ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟು, ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟು, ಗೂಗಲ್ ಆಡು, ಇನ್ಸ್ಟಾಗ್ರಾಮ್ ಪೇಜು, ಸೋಷಿಯಲ್ ಮೀಡಿಯಾ ಪೇಜು ಇವೆಲ್ಲ ಇರೋದಿಲ್ಲ. ಕೆಲವು ಪ್ರಾಡಕ್ಟ್ಗಳನ್ನ ನಾವು ರಿಟೇಲರ್ ಅಂಗಡಿಗಳಲ್ಲೇ ನೋಡಿ, ಓ ಈ ತರದ್ದು ಒಂದು ಪ್ರಾಡಕ್ಟ್ ಇದೆಯಾ, ಇದರ ಬಗ್ಗೆ ಹೇಗೆ ಹೆಚ್ಚಿಗೆ ತಿಳ್ಕೊಳ್ಳೋದು, ಅದಕ್ಕೆ ಇನ್ಫಾರ್ಮೇಶನ್ ಕೊಡ್ತಕ್ಕಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ರಿಟೇಲರ್. ಆದ ಕಾರಣ ರಿಟೇಲರಿನ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಪ್ರಾಡಕ್ಟ್ ಇನ್ಫಾರ್ಮೇಶನ್. ಇದಕ್ಕೊಂದು ಅದ್ಭುತವಾದ ರಿಯಲ್ ಲೈಫ್ ಎಕ್ಸಾಂಪಲ್ಗಳು ಅಂದ್ರೆ ಇಲಿಗಳನ್ನ ಹಿಡಿಯಕ್ಕೆ ಇರ್ತಕ್ಕಂತಹ ರಬ್ಬರ್ ಶೀಟ್. ಇದರ ಬಗ್ಗೆ ಯಾರು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಇದರ ಬಗ್ಗೆ ಯಾರು ನ್ಯೂಸ್ ಪೇಪರು, ಗೂಗಲ್ ಆಡ್ಸು, ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಹಾಕ್ತಾರೆ. ಇವೆಲ್ಲವನ್ನು ನಾವು ಯಾವುದೋ ಒಂದು ರಿಟೇಲರ್ ಸ್ಟೋರ್ ಅಲ್ಲಿ ನೋಡಿ, ಓ ಇಲಿಗಳನ್ನ ಹಿಡಿಲಿಕ್ಕೆ ಇದು ಒಂದು ಮಾರ್ಗ ಇದೆಯಾ, ಈ ರೀತಿನೂ ನಾವು ಇಲಿಗಳನ್ನ ಹಿಡಿದು ಆಚೆ ಓಡಿಸ್ಬೋದಾ? ಪ್ರಾಡಕ್ಟ್ ಇನ್ಫಾರ್ಮೇಶನ್. ಇದಷ್ಟೇ ಅಲ್ಲ, ಹಲವಾರು ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು. ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಟೇಷನರಿ ಸ್ಟೋರ್ಗಳಿಗೆ ಹೋದ್ರೆ ಯಾವಾಗ್ಲೂ ಅಪ್ಸರಾ ಪೆನ್ಸಿಲ್ಗಳನ್ನ ಕೇಳ್ತಾ ಇದ್ವಿ. ಒಮ್ಮೆ ಅಪ್ಸರಾ ಪೆನ್ಸಿಲ್ ಇಂದ ಆ ರಿಟೇಲರ್ ಏನ್ ಮಾಡ್ದ, ಕ್ಯಾಮ್ಲಿನ್ ತಗೋಪ್ಪ ಬಹಳ ಚೆನ್ನಾಗಿದೆ ಅಂದ. ಆ ರಿಟೇಲರ್ ಕ್ಯಾಮ್ಲಿನ್ ಪೆನ್ಸಿಲ್ ಇದೆ ಅಂತ ಹೇಳಿದ ಮೇಲೆ ನಮಗೆ ಕ್ಯಾಮ್ಲಿನ್ ಇದೆ ಅಂತ ಗೊತ್ತಾಗಿದ್ದು. ಅದೇ ರೀತಿ ಎರೇಸರ್ ಗಳನ್ನ ಪುಷ್ ಮಾಡೋದು, ಶಾರ್ಪ್ನರು, ಸ್ಕೇಲ್ಗಳನ್ನ ಪುಷ್ ಮಾಡೋದು, ಇವೆಲ್ಲವೂ ರಿಟೇಲರ್ ನಿಂದ ಮಾತ್ರ ಸಾಧ್ಯ. ರಿಟೇಲರ್ಗಳಿಗೆ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಪಕ್ಕಾ ಗೊತ್ತಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಆಫ್ಟರ್ ಸೇಲ್ಸ್ ಸರ್ವಿಸ್. ದೇ ಪ್ರೊವೈಡ್ ಸಪೋರ್ಟ್ ಆಫ್ಟರ್ ಪರ್ಚೇಸಸ್ ಇನ್ಕ್ಲೂಡಿಂಗ್ ಹೋಮ್ ಡೆಲಿವರಿ ಅಂಡ್ ರಿಪೇರ್ಸ್. ಇದು ಸಾಮಾನ್ಯವಾಗಿ ಫುಡ್ ಪ್ರಾಡಕ್ಟ್ಸ್ ಅಥವಾ ಬೇರೆ ಗೂಡ್ಸ್ ಗಳಿಗೆ ಅನ್ವಯ ಆಗೋದಿಲ್ಲ. ಇದು ಸಾಮಾನ್ಯವಾಗಿ ಅನ್ವಯ ಆಗ್ತಕ್ಕಂಥದ್ದೇ AC, ಫ್ಯಾನ್ಗಳು, ಫ್ರಿಡ್ಜ್, ವಾಷಿಂಗ್ ಮಷೀನ್ಗಳು, ಟಿವಿಗಳು. ಈಗಿನ ಕಾಲದಲ್ಲಿ ರೇಡಿಯೋ ತುಂಬಾ ಜನ ಉಪಯೋಗಿಸೋದಿಲ್ಲ. ನಮ್ಮ ಕಾಲದಲ್ಲಿ ರೇಡಿಯೋ ಕೂಡ ಇತ್ತು, DVD,
DVD VCR ಗಳಿತ್ತು, ಅವೆಲ್ಲವಕ್ಕೂ ಕೂಡ ಈ ಆಫ್ಟರ್ ಸೇಲ್ ಸರ್ವಿಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಶಾರ್ಟ್ ಇದನ್ನ ಸಮ್ಮರೈಸ್ ಮಾಡೋದಾದ್ರೆ ಎಲ್ಲ ಎಲೆಕ್ಟ್ರಾನಿಕಲ್ ಗೂಡ್ಸ್ ಗಳಿಗೆ ಆಫ್ಟರ್ ಸೇಲ್ ಸರ್ವಿಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಿಟ್ಟಿಂಗ್ ಇಂದ ಹಿಡ್ಕೊಂಡು, ಫಿಕ್ಸ್ಚರ್ಸ್ ಇಂದ ಹಿಡ್ಕೊಂಡು, ಸರಿ ಮಾಡೋದ್ರಿಂದ ಹಿಡ್ಕೊಂಡು, ಆ ಕಸ್ಟಮರಿಗೆ ಅದರ ಆಪರೇಷನ್ ಅನ್ನ ಹೇಳೋದ್ರಿಂದ ಹಿಡ್ಕೊಂಡು ಎಲ್ಲದಕ್ಕೂ ಆಫ್ಟರ್ ಸೇಲ್ ಸರ್ವಿಸ್ ಬಹಳ ಮುಖ್ಯವಾಗುತ್ತೆ. ಸೊ ಆಫ್ಟರ್ ಸೇಲ್ ಸರ್ವಿಸ್ ಅನ್ನ ಹೋಲ್ಸೇಲರ್ ಎಲ್ಲರಿಗೂ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಮಾಡ್ತಕ್ಕಂಥದ್ದೇ ರಿಟೇಲರ್ಗಳು. ನೆಕ್ಸ್ಟ್ ನೋಡೋದಾದ್ರೆ convenience, offers convenient locations and operating hours for easy shopping. ಇದನ್ನ ನಾನು ಮೊದಲನೆಯ ಪಾಯಿಂಟ್ ಒಟ್ಟಿಗೆ ಹೇಳಿದ್ದೆ. ನಾವು ಸ್ವಂತ ಮನೆಗಳನ್ನ ಖರೀದಿ ಮಾಡಬೇಕಾದ್ರೆ ಮೊದಲು ನೋಡ್ತಕ್ಕಂಥದ್ದೇ ನಮ್ಮ ಮನೆಯ ಹತ್ರ ಕಿರಾಣಾ ಅಂಗಡಿಗಳಿದ್ಯಾ, ನಮ್ಮ ಮನೆಯ ಹತ್ರ ಪ್ರಾವಿಷನ್ ಸ್ಟೋರ್ಗಳಿದ್ಯಾ, ನಮ್ಮ ಮನೆಯ ಹತ್ರ ಡಿಪಾರ್ಟ್ಮೆಂಟ್ ಸ್ಟೋರ್ಗಳಿದ್ಯಾ, ಎಷ್ಟು ಈಸಿಯಾಗಿ ನಾವು ಆ ಡಿಪಾರ್ಟ್ಮೆಂಟ್ ಸ್ಟೋರ್ಗಳಿಗೆ ಹೋಗಿ ಬೇಕಾಗಿದ್ದನ್ನೆಲ್ಲ ತಗೊಂಡು ಬರ್ಬೋದು. This is where retailers will play a very important role. ಕನ್ವೀನಿಯನ್ಸ್, ಮನೆಯ ಹತ್ರ ಅಂಗಡಿಗಳಿರುತ್ತೆ, ಆರಾಮಾಗಿ ಹೋಗಿ ತಗೊಂಡು ಬರ್ಬೋದು, ಎಲ್ಲವೂ ಸಿಗುತ್ತೆ. ಅಕಸ್ಮಾತ್ ಸಿಗ್ಲಿಲ್ವಾ, ಸರ್ ನಾಳೆ ತಂದ್ಕೊಡಿ ಅಂದ್ರೆ ತಂದು ಕೊಡ್ತಾನೆ. ಕನ್ವೀನಿಯನ್ಸ್ ಅಂತಕ್ಕಂಥದ್ದು ಚೀಫ್ ಫೀಚರ್ ಆಫ್ ರಿಟೇಲ್ ಟ್ರೇಡ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಟೈಪ್ಸ್ ಆಫ್ ರಿಟೇಲ್ ಟ್ರೇಡ್. ಅದರಲ್ಲಿ ಮೊದಲನೆಯದು ಇಟನರೆಂಟ್ ರಿಟೇಲರ್ಸ್. ಏನು ನಮ್ಮ ಇಟನರೆಂಟ್ ರಿಟೇಲರ್ಸ್ ಅಂದ್ರೆ ಸಿಂಪಲ್, ಯಾವುದೇ ಒಂದು ರಿಟೇಲರ್ಗಳು ಒಂದು ಫಿಕ್ಸೆಡ್ ಶಾಪ್ಗಳನ್ನ ಇಟ್ಕೊಳ್ಳದ ಹಾಗೆ ಅಲ್ಲಿ ಇಲ್ಲಿ ಟ್ರಕ್ಗಳ ಮುಖೇನ ಆಗಿರ್ಬೋದು, ಗಾಡಿಗಳ ಮುಖೇನ ಆಗಿರ್ಬೋದು, ತಳ್ಳೋ ಗಾಡಿಗಳ ಮುಖೇನ ಆಗಿರ್ಬೋದು, ಅಥವಾ ತಲೆಯ ಮೇಲೆ ಹಿಡ್ಕೊಂಡಾಗಿರ್ಬೋದು, ತಮ್ಮ ಗೂಡ್ಸ್ಗಳನ್ನ ಜನಕ್ಕೆ ಮಾರಿದ್ರೆ ಅಂತಹ ವ್ಯಕ್ತಿಗಳನ್ನ ಅಥವಾ ಅಂತಹ ರಿಟೇಲರ್ಸ್ ಅನ್ನ ನಾವು ಇಟನರೆಂಟ್ ರಿಟೇಲರ್ಸ್ ಅಂತ ಕರಿತೇವೆ. ಇಟನರೆಂಟ್ ರಿಟೇಲರ್ಸ್ ಇನ ಫೀಚರ್ಸ್ ಏನು? ಮೊದಲನೆಯದಾಗಿ ದೇರ್ ಇಸ್ ನೋ ಫಿಕ್ಸೆಡ್ ಪ್ಲೇಸ್ ಫಾರ್ ಬಿಸ್ನೆಸ್. ಅವನು ಇವತ್ತು ಇಲ್ಲಿ ಫುಡ್ ಟ್ರಕ್ ಚೆನ್ನಾಗಿದ್ಯಾ, ಓಕೆ ಇಲ್ಲಿ ಫುಡ್ ಟ್ರಕ್ ಅನ್ನ ಇಟ್ಕೊಳ್ತಾನೆ. ನಾಳೆ ಇನ್ಯಾವುದೋ ಕಾಲೇಜ್ ಮುಂದೆ ಹೆಚ್ಚು ಬಿಸ್ನೆಸ್ ಆಗುತ್ತಾ, ಅಲ್ಲಿ ಫುಡ್ ಟ್ರಕ್ ಅನ್ನ ಇಟ್ಕೊಳ್ತಾನೆ. ಮತ್ಯಾವುದೋ ದಿನ ಇನ್ನೆಲ್ಲೋ ಹೆಚ್ಚು ಬಿಸ್ನೆಸ್ ಆಗುತ್ತಾ, ಅಲ್ಲೋಗಿ ಫುಡ್ ಟ್ರಕ್ ಅನ್ನ ಇಟ್ಕೊಳ್ತಾನೆ. ಇದು ಫುಡ್ ಟ್ರಕ್ ಒಂದೇ ಅಂತಲ್ಲ, ತರಕಾರಿ ಅಂಗಡಿಗಳಾಗಿರ್ಬೋದು, ಹೂವದ ಅಂಗಡಿಗಳಾಗಿರ್ಬೋದು, ಬಿಲ್ವ ಪತ್ರೆ ಈ ತರ ಪತ್ರೆಗಳ ಅಂಗಡಿ ಆಗಿರ್ಬೋದು, ಯಾವುದೇ ಸಣ್ಣ ಸಣ್ಣ ಕಿರಾಣಾ ಅಂಗಡಿಗಳಾಗಿರ್ಬೋದು, ಅವರು ತಳ್ಳೋ ಗಾಡಿಗಳಲ್ಲಿ ನಡೆಸ್ತಾ ಇದ್ರೆ, ಟ್ರಕ್ಗಳಲ್ಲಿ ನಡೆಸ್ತಾ ಇದ್ರೆ, ತಲೆ ಮೇಲೆ ಹೊತ್ಕೊಂಡು ಬಂದ್ರೆ ಅಂತವರನ್ನ ನಾವು ಇಟನರೆಂಟ್ ರಿಟೇಲರ್ಸ್ ಅಂತೇವೆ. ಅವರಿಗೆ ಫಿಕ್ಸೆಡ್ ಪ್ಲೇಸ್ ಆಫ್ ಬಿಸ್ನೆಸ್ ಇರೋದಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಲಿಮಿಟೆಡ್ ರಿಸೋರ್ಸಸ್ ಅಂಡ್ ಇನ್ವೆಂಟ್ರಿ. ಅವನು ಆ ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರನೇ ಇನ್ವೆಂಟ್ರಿ ಇಟ್ಟಿರ್ತಾನೆ. ಅವನು ಇನ್ನೊಂದು 1 ವರ್ಷಕ್ಕೆ 2 ವರ್ಷಕ್ಕೆ ಆಗುವಂತ ಸ್ಟಾಕ್ಗಳನ್ನ ದೊಡ್ಡ ದೊಡ್ಡ ಪ್ರಾವಿಷನ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿ ಇಟ್ಟಿರ್ತಾರಲ್ಲ, ಆ ರೀತಿ ಇಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನೊಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿ ಅವನ ದಿನನಿತ್ಯದ ಜೀವನಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟು ಮಾತ್ರನೇ ಮಾರ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಅವನ ಹತ್ರ ದೊಡ್ಡ ದೊಡ್ಡ ಸ್ಟಾಕು, ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಹತ್ರ ಲಿಮಿಟೆಡ್ ರಿಸೋರ್ಸ್ ಇದೆ, ಲಿಮಿಟೆಡ್ ಇನ್ವೆಂಟ್ರಿ ಇದೆ. ಯಾಕೆಂದ್ರೆ ಅವನ ಕ್ಯಾಪಿಟಲ್ ಕೂಡ ಏನು ಸಣ್ಣದು. ಹೂವ ಮಾರೋದು, ತರಕಾರಿ ಮಾರೋದು, ಹಣ್ಣು ಮಾರೋದು, ಪತ್ರೆಗಳನ್ನ ಮಾರೋದು, ಸಾಮಾನ್ಯ ದೇವರ ಪೂಜೆ ಸಾಮಾನುಗಳನ್ನ ಮಾರೋದು, ಅಥವಾ ಫುಡ್ ಟ್ರಕ್ಗಳನ್ನ ಇಟ್ಕೊಳ್ಳೋದು. ಗೋಲ್ಗಪ್ಪ ಇಸ್ ಅನ್ ಅದರ್ ಎಕ್ಸಾಂಪಲ್. ಇವರೆಲ್ಲ ಏನಾಗ್ತಾರೆ, ಇಟನರೆಂಟ್ ರಿಟೇಲರ್ಸ್ ಆಗ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಫೋಕಸ್ ಆನ್ ಕಸ್ಟಮರ್ ಸರ್ವಿಸ್ ಅಟ್ ದ ಡೋರ್ ಸ್ಟೆಪ್. ಮನೆಯ ಬಳಿಯೇ ಬಂದು ಅವರಿಗೆ ನಿಮಗೆ ಬೇಕಾಗಿರ್ತಕ್ಕಂತಹ ಫುಡ್ಗಳನ್ನ ಡೆಲಿವರಿ ಮಾಡ್ತಾರೆ. ಸಾಮಾನ್ಯವಾಗಿ ಫುಡ್ ಟ್ರಕ್ಗಳು ಮನೆಯ ಹತ್ರ ಎಲ್ಲಾದ್ರೂ ನಿಂತಿರುತ್ತವೆ, ಅಲ್ಲೋಗಿ ನಾವು ತಿಂತೇವೆ, ಪರ್ಚೇಸ್ ಮಾಡ್ತೇವೆ. ಆದ್ರೆ ಹೂವ, ಹಣ್ಣು ಮತ್ತೆ ಬೇರೆ ತರಕಾರಿಗಳು, ಸಾಮಾನುಗಳು ಇವೆಲ್ಲವೂ ಕೂಡ ಮನೆಯ ಡೋರ್ ಸ್ಟೆಪ್ಪಿಗೆ ಬರುತ್ತೆ. ಜಿಪ್ ಹಾಕೊಡ್ತಕ್ಕಂತಹ ಬ್ಯಾಗ್ ಅಂಗಡಿಗಳು ಇವೆಲ್ಲವೂ ಕೂಡ ಒಂದು ಟ್ರಕ್ ಅಲ್ಲಿ, ಒಂದು ಆಟೋ ಅಲ್ಲಿ ಮನೆ ಹತ್ರನೇ ಬರುತ್ತವೆ. ಅವೆಲ್ಲವೂ ಏನಾಗತ್ವೆ, ಇಟನರೆಂಟ್ ರಿಟೇಲರ್ಸ್ ಆಗ್ತಾರೆ. ಕಸ್ಟಮರ್ ಸರ್ವಿಸ್ ಅಟ್ ದ ಡೋರ್ ಸ್ಟೆಪ್ ಅವರ ಪ್ರಮುಖ ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ. ಡೀಲ್ಸ್ ಇನ್ ಡೈಲಿ ಯೂಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ನಾನು ಹೇಳಿದ ಹಾಗೆ ತರಕಾರಿ, ಹೂವ, ಹಣ್ಣು, ಊಟ, ಗೋಲ್ಗಪ್ಪ, ಪಾನಿಪುರಿ ಇವೆಲ್ಲವೂ ಏನಾಗುತ್ತೆ, ಡೀಲ್ಸ್ ಇನ್ ಡೈಲಿ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಯಾಕೆಂದ್ರೆ ಇವೆಲ್ಲವೂ ಕೂಡ ಕನ್ಸ್ಯೂಮರ್ ಪ್ರಾಡಕ್ಟ್ಗಳಾಗತ್ವೆ. ನೆಕ್ಸ್ಟ್ ಅದರ ಕಾಮನ್ ಟೈಪ್ಗಳು ಯಾವುದು? ಇಟನರೆಂಟ್ ರಿಟೇಲರ್ಸ್ ಅಂತೇನೋ ಹೇಳಿಬಿಟ್ವಿ. ಹಾಗಾದ್ರೆ ಅದರ ಕಾಮನ್ ಟೈಪ್ಸ್ ಯಾವುದು? ಮೊದಲನೆಯದು
peddlers and hawkers, moving goods on bicycles, hand carts or heads. ನಾನು ಹೇಳಿದ ಹಾಗೆ ತಲೆಯ ಮೇಲೆ ಇಟ್ಕೊಂಡು ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ಹಳೆ ಕಾಲದಲ್ಲೆಲ್ಲ ಈ ಹೂವ ಹಣ್ಣುಗಳನ್ನು ಮತ್ತೆ ತರಕಾರಿಗಳನ್ನ ತಲೆಯ ಮೇಲೆ ಒಂದು ಬುಟ್ಟಿಯಲ್ಲಿ ಹೊತ್ಕೊಂಡು ಬರೋರು. ಈಗಿನ ಕಾಲದಲ್ಲಿ ಬೈಸೈಕಲ್, ತಳ್ಳೋ ಗಾಡಿಗಳಲ್ಲೂ ಹೊತ್ಕೊಂಡು ಬರ್ತಾರೆ. ಇವರೆಲ್ಲರನ್ನು ನಾವೇನಂತ ಕರಿತೇವೆ? ಹಾಕರ್ಸ್ ಅಂಡ್ ಪೆಡಲರ್ಸ್. ನೆಕ್ಸ್ಟ್, ಮಾರ್ಕೆಟ್ ಟ್ರೇಡರ್ಸ್ ಓಪನಿಂಗ್ ಶಾಪ್ಸ್ ಅಟ್ ಡಿಫರೆಂಟ್ ಪ್ಲೇಸಸ್ ಆನ್ ಫಿಕ್ಸೆಡ್ ಡೇಸ್. ನಾನು ಫುಡ್ ಟ್ರಕ್ಕಿನ ಎಕ್ಸಾಂಪಲ್ ಅನ್ನ ಏನು ಕೊಟ್ಟೆ, ದಟ್ ಇಸ್ ಅ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಮಾರ್ಕೆಟ್ ಟ್ರೇಡ್ಸ್. ಸೊ ಈ ಮಾರ್ಕೆಟ್ ಟ್ರೇಡರ್ಗಳು ಏನ್ ಮಾಡ್ತಾರೆ, ಒಂದಷ್ಟು ಫಿಕ್ಸೆಡ್ ಡೇಸ್ಗಳಲ್ಲಿ ಈ ಜಾಗಗಳಲ್ಲಿ ಅವರ ಟ್ರಕ್ಗಳನ್ನ ಇಟ್ಕೊಂಡಿರ್ತಾರೆ. ಯಾರ್ಯಾರಿಗೆ ಆ ಊಟ ಇಷ್ಟ ಅಥವಾ ಆ ತಿಂಡಿಗಳು ಇಷ್ಟ ಅಲ್ಲಿ ಹೋಗಿ ಸೇವಿಸ್ಕೊಂಡು ಬರ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಸ್ಟ್ರೀಟ್ ಟ್ರೇಡರ್ಸ್ ಅಟ್ ರೈಲ್ವೆ ಸ್ಟೇಷನ್ ಅಂಡ್ ಬಸ್ ಸ್ಟ್ಯಾಂಡ್ಸ್. ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ನಮಗೆ ಸೌತೆಕಾಯಿ ಕೊಡ್ತಕ್ಕಂಥದ್ದು, ಕಡಲೆಕಾಯಿ ಮಾರ್ತಕ್ಕಂಥದ್ದು, ಪೈನಾಪಲ್ ಪೀಸ್ಗಳನ್ನ ಮಾರ್ತಕ್ಕಂಥದ್ದು, ಇವೆಲ್ಲವೂ ಏನಾಗುತ್ತೆ, ಸ್ಟ್ರೀಟ್ ಟ್ರೇಡರ್ಸ್ ಆಗ್ತಾರೆ. ಲಾಸ್ಟ್ ನೋಡೋದಾದ್ರೆ ಚೀಪ್ ಜಾಕ್ಸ್ ವಿತ್ ಟೆಂಪರರಿ ಶಾಪ್ಸ್ ಇನ್ ಬಿಸ್ನೆಸ್ ಲೊಕ್ಯಾಲಿಟೀಸ್. ಸೊ ಇದೇನಾಗುತ್ತೆ, ಸಾಮಾನ್ಯವಾಗಿ ಈ ಚೀಪ್ ಜಾಕ್ಗಳು ತಮ್ಮ ಬಿಸ್ನೆಸ್ ಸ್ಟಾಲ್ಗಳನ್ನ ಟೆಂಪರವರಿಯಾಗಿ ಇಟ್ಟಿರ್ತಾರೆ. ಎಕ್ಸಿಬಿಷನ್ಗಳಲ್ಲಾಗಿರ್ಬೋದು, ಮತ್ತೆ ಲಿಮಿಟೆಡ್ ಇನ್ವೆಸ್ಟ್ಮೆಂಟ್, ಅವ್ರ ಹತ್ರ ಇರ್ತಕ್ಕಂಥ ಲಿಮಿಟೆಡ್ ರಿಸೋರ್ಸ್, ಲಿಮಿಟೆಡ್ ಇನ್ವೆಂಟ್ರಿಯಲ್ಲಿ ಎಕ್ಸಿಬಿಷನ್ ಜಾಗಗಳಲ್ಲಾಗಿರ್ಬೋದು, ಮೇನ್ ಬಿಸ್ನೆಸ್ ಲೊಕ್ಯಾಲಿಟಿಗಳಲ್ಲಾಗಿರ್ಬೋದು. ಹಬ್ಬಗಳ ದಿನ ನೀವು ಅಬ್ಸರ್ವ್ ಮಾಡ್ಬೋದು, ಗಣೇಶ ಹಬ್ಬದ ದಿನ ಸ್ಪೆಸಿಫಿಕ್ ಆಗಿ ಹಿಂದಿನ ದಿನ ಗಣೇಶಗಳನ್ನ ಇಟ್ಕೊಂಡು ತುಂಬಾ ಜನ ಇದ್ದಿರ್ತಾರೆ, ಗೌರಮ್ಮನ್ನ ಇಟ್ಕೊಂಡು ತುಂಬಾ ಜನ ಇತ್ತಿರ್ತಾರೆ ಅಂಗಡಿಗಳು. ಅದಷ್ಟೇ ಅಲ್ಲದೆ ಗಣೇಶನಿಗೆ ಹಾಕುವ ಮಾಲೆ ಆಗಿರ್ಬೋದು, ಗರಕೆಗಳಾಗಿರ್ಬೋದು, ಗಣೇಶನಿಗೆ ಕತ್ತಕ್ಕಂತಹ ಬಾಳೆಕಂದಗಳಾಗಿರ್ಬೋದು, ಇವೆಲ್ಲದರ ಅಂಗಡಿಗಳನ್ನ ಆ ಟೈಮಿನಲ್ಲಿ ಮಾತ್ರ ಕಾಣುತ್ತೇವೆ. ಯಾಕೆಂದ್ರೆ ದಟ್ ಈಸ್ ಅ ಬಿಸ್ನೆಸ್ ಲೊಕ್ಯಾಲಿಟಿ ಫಾರ್ ದಟ್ ಟೈಮ್. ಅವರೆಲ್ಲರೂ ಏನಾಗ್ತಾರೆ, ಚೀಪ್ ಜಾಕ್ಸ್ ಆಗ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಫಿಕ್ಸೆಡ್ ಶಾಪ್ ರಿಟೇಲರ್ಸ್, ಸ್ಮಾಲ್ ಸ್ಕೇಲ್ ಆಪರೇಷನ್ಸ್. ಸೊ ನೆಕ್ಸ್ಟ್ ಟೈಪ್ ಆಫ್ ರಿಟೇಲರ್, ನಮ್ಮ ಫಿಕ್ಸೆಡ್ ಶಾಪ್ ರಿಟೇಲರ್ಸ್ ಯಾವ್ಯಾವ ಬರುತ್ತವೆ? ಮೊದಲನೆಯದಾಗಿ ಜನರಲ್ ಸ್ಟೋರ್ಸ್, ತದನಂತರ ಸ್ಪೆಷಾಲಿಟಿ ಶಾಪ್ಸ್, ಅದಾದ ನಂತರ ಬರ್ತಕ್ಕಂಥದ್ದೇ ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ಅಂಡ್ ಸೆಕೆಂಡ್ ಹ್ಯಾಂಡ್ ಶಾಪ್ಸ್. ಏನು ಈ ಜನರಲ್ ಸ್ಟೋರ್ಸ್ ಅಂದ್ರೆ, ಯಾವುದೇ ಒಂದು ಅಂಗಡಿಗಳಲ್ಲಿ ನಮ್ಮ ದಿನನಿತ್ಯದ ಬಳಕೆಗೆ ಬೇಕಾಗಿರ್ತಕ್ಕಂತಹ ಹಲವಾರು ಗೂಡ್ಸ್ಗಳು ಅವೈಲಬಲ್ ಆಗಿದ್ರೆ ಅಂತಹ ಅಂಗಡಿಗಳನ್ನ, ಅಂತಹ ಸ್ಟೋರ್ಗಳನ್ನ ನಾವು ಜನರಲ್ ಸ್ಟೋರ್ಸ್ ಅಂತ ಕರಿತೇವೆ. ಕ್ಯಾರೀಸ್ ವೈಡ್ ವೆರೈಟಿ ಆಫ್ ಡೈಲಿ ನೀಡ್ ಪ್ರಾಡಕ್ಟ್ಸ್ ಲೈಕ್ ಗ್ರೋಸರೀಸ್, ಸಾಫ್ಟ್ ಡ್ರಿಂಕ್ಸ್, ಟಾಯ್ಲೆಟ್ರೀಸ್, ಸ್ಟೇಷನರಿ ಇನ್ ರೆಸಿಡೆನ್ಷಿಯಲ್ ಏರಿಯಾಸ್ ವಿತ್ ಲಾಂಗ್ ಆಪರೇಟಿಂಗ್ ಅವರ್ಸ್, ಸಮಟೈಮ್ಸ್ ಕ್ರೆಡಿಟ್ ಫೆಸಿಲಿಟೀಸ್ ಆಲ್ಸೋ. ನಾನು ಹೇಳಿದ ಹಾಗೆ ಮನೆಗಳ ಹತ್ರ ಇರುವಂತಹ ಎಲ್ಲ ಸಣ್ಣ ಸಣ್ಣ ಕಿರಾನಾ ಅಂಗಡಿಗಳು, ಪ್ರಾವಿಷನ್ ಸ್ಟೋರ್ಗಳು, ಸೋಪು, ಶಾಂಪೂ, ಮತ್ತೆ ಅಕ್ಕಿ, ಬೆಲ್ಲ, ಬೇಳೆ, ತರಕಾರಿಗಳು, ಕೆಲವೊಂದು ಸಲ ಏನೇನ್ ಬೇಕೋ ಅವೆಲ್ಲವೂ ಕ್ರೆಡಿಟ್ ಅಲ್ಲಿ ಕೂಡ ಕೊಡ್ತಾನೆ. ಸರ್ ಮುಂದಿನ ತಿಂಗಳು ಕೊಡಿ, ತದನಂತರ ದುಡ್ಡು ಕೊಡಿ, ತೊಂದರೆ ಇಲ್ಲ. ಯಾಕೆಂದ್ರೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಮನೆಯ ಹತ್ರ ಇರುವಂತಹ ಅಂಗಡಿಗಳಾಗಿರುತ್ತವೆ. ಇವೆಲ್ಲವೂ ಏನಾಗುತ್ತೆ, ಜನರಲ್ ಸ್ಟೋರ್ಸ್ ಆಗತ್ವೆ. ನೆಕ್ಸ್ಟ್ ನೋಡೋದಾದ್ರೆ ಸ್ಪೆಷಾಲಿಟಿ ಶಾಪ್ಸ್. ಏನು ಸ್ಪೆಷಾಲಿಟಿ ಶಾಪ್ಸ್ ಅಂದ್ರೆ, ಸ್ಪೆಸಿಫಿಕ್ ಗೂಡ್ಗಳನ್ನ ಮಾರಲಿಕ್ಕೆ ಇರುವಂತಹ ಶಾಪ್ಗಳನ್ನ ಸ್ಪೆಷಾಲಿಟಿ ಶಾಪ್ಸ್ ಅಂತ ಕರಿತೇವೆ. ಇಟ್ ಸ್ಪೆಷಲೈಸಸ್ ಇನ್ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಲೈಕ್ ಚಿಲ್ಡ್ರನ್ಸ್ ಗಾರ್ಮೆಂಟ್, ಮೆನ್ಸ್ ವೇರ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಆಫರಿಂಗ್ ವೈಡ್ ಚಾಯ್ಸ್ ಇನ್ ಸೆಂಟ್ರಲ್ ಲೊಕೇಶನ್. ಸಾಮಾನ್ಯವಾಗಿ ನಾವು ಈ ಟಿವಿಗಳನ್ನ, ಫ್ರಿಡ್ಜು, ವಾಷಿಂಗ್ ಮಿಷಿನ್ಗಳನ್ನ, ರಿಮೋಟ್ಗಳನ್ನ ತರಲಿಕ್ಕೆಲ್ಲ ಒಂದಿಷ್ಟು ಎಲೆಕ್ಟ್ರಾನಿಕ್ ಅಂಗಡಿಗಳಿಗೆ ಹೋಗ್ತೀವಿ. ಆ ಎಲೆಕ್ಟ್ರಾನಿಕ್ ಅಂಗಡಿಗಳು ಅವೆಲ್ಲ ಇಟ್ ಇಸ್ ನಥಿಂಗ್ ಬಟ್ ಸ್ಪೆಷಾಲಿಟಿ ಶಾಪ್ಸ್. ಅವರು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನೇ ಡೀಲ್ ಮಾಡೋದು. ಅವ್ರು ಅದನ್ನ ಬಿಟ್ಟು ಇನ್ಯಾವ ಪ್ರಾಡಕ್ಟ್ಗಳನ್ನು ಮಾರೋದಿಲ್ಲ. ಸಾಮಾನ್ಯವಾಗಿ ಗಾರ್ಮೆಂಟ್ ಶಾಪ್ಗಳು, ಅವರು ಮಕ್ಕಳ ಗಾರ್ಮೆಂಟ್ಗಳಾಗಿರ್ಬೋದು, ಮೆನ್ ಗಾರ್ಮೆಂಟ್ಗಳಾಗಿರ್ಬೋದು, ಕೆಲವು ಅಂಗಡಿಗಳು ಸ್ಪೆಸಿಫಿಕ್ಲಿ ವಿಮೆನ್ ಗಾರ್ಮೆಂಟ್ಸ್, ಸೀರೆಗಳನ್ನ ಮಾರೋದು, ಚೂಡಿದಾರ್ಗಳನ್ನ ಮಾರೋದು, ನೈಟಿಗಳನ್ನ ಮಾರೋದು. ಸೊ ಇವೆಲ್ಲವೂ ಏನ್ ಅನ್ನಿಸ್ಕೊಳತ್ವೆ, ಸ್ಪೆಷಾಲಿಟಿ ಶಾಪ್ಸ್ ಅಂತ ಅನ್ನಿಸ್ಕೊಳತ್ವೆ. ನೆಕ್ಸ್ಟ್ ನೋಡೋದಾದ್ರೆ ಸ್ಟ್ರೀಟ್
street stall holders and second hand shops. So small vendors at street crossing selling cheap variety of goods and shops dealing in used goods like books, clothes, furniture at lower prices. ಸಾಮಾನ್ಯವಾಗಿ ನೀವು ಇದನ್ನ ಅವೆನ್ಯೂ ರೋಡಿನಲ್ಲಿ ನೋಡಬಹುದು. ನಾವು ಉಪಯೋಗಿಸ್ತಕ್ಕಂತ ಬುಕ್ಗಳನ್ನ ಅವರಿಗೆ ವಾಪಸ್ ಕೊಟ್ರೆ ಅವರು ನಮಗೊಂದು ಅರ್ಧ ಅಮೌಂಟ್ ಅನ್ನ ಕೊಡ್ತಾರೆ, ಆ ಬುಕ್ಗಳನ್ನ ಬೇರೆ ಯಾರಿಗೋ ಮಾಡ್ತಾರೆ. ಇಟ್ ಇಸ್ ಅ ಸೆಕೆಂಡ್ ಹ್ಯಾಂಡ್ ಬುಕ್. ಅದೇ ತರ ಫರ್ನಿಚರ್ಗಳಿಗೆ, ಬಟ್ಟೆಗಳಿಗೆ ಎಲ್ಲದಕ್ಕೂ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಇದೆ. ಇವತ್ತು ನಾವು ಯಾವ ರೀತಿ ಅಥವಾ ಯಾವ ಕಾಲಘಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ ಆಪ್ಗಳ ಮುಖೇನ ರಿಸೆಪ್ಷನ್, ಮದುವೆಗಳಿಗೂ ಕೂಡ ನಾವು ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳನ್ನ ಖರೀದಿ ಮಾಡಬಹುದು. ಆಪ್ ಲೆವೆಲ್ ಅಲ್ಲಿ ಮಾಡಿದ್ರೆ ಅದು ಆಪ್ ಅನ್ನಿಸ್ಕೊಳ್ಳುತ್ತೆ. ಅದನ್ನೇ ನಾವು ಫಿಸಿಕಲ್ ಫೆಸಿಲಿಟಿಯಲ್ಲಿ ಮಾಡಿದ್ರೆ ಅದು ನಮ್ಮ ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ಮತ್ತು ಸೆಕೆಂಡ್ ಹ್ಯಾಂಡ್ ಶಾಪ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಮಗೆ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಫಿಕ್ಸೆಡ್ ಶಾಪ್ ರಿಟೇಲರ್ಸ್, ಲಾರ್ಜ್ ಸ್ಕೇಲ್ ಆಪರೇಷನ್ಸ್. ಓಕೆ, ಸ್ಮಾಲ್ ಸ್ಕೇಲ್ ಆಪರೇಷನ್ಸ್ ನಲ್ಲಿ ನಾವು ಜನರಲ್ ಶಾಪ್ಸ್, ಸೆಕೆಂಡ್ ಹ್ಯಾಂಡ್ ಶಾಪ್ಸ್, ಸ್ಟ್ರೀಟ್ ಸ್ಟಾಲ್ಸ್, ಸ್ಪೆಷಾಲಿಟಿ ಶಾಪ್ಸ್ ಇವೆಲ್ಲವನ್ನು ನೋಡಿದ್ವಿ. ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ನಲ್ಲಿ ಈ ಫಿಕ್ಸೆಡ್ ಶಾಪ್ ರಿಟೇಲರ್ಸ್ ಯಾವ ರೀತಿ ಕೆಲಸ ಮಾಡ್ತಾರೆ? ಮೊದಲನೆಯದಾಗಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ನಿಮ್ಮ ಮನೆಯ ಬಳಿ ದೊಡ್ಡ ದೊಡ್ಡ 3 ಫ್ಲೋರು 4 ಫ್ಲೋರ್ಗಳನ್ನ ಇಟ್ಕೊಂಡು ಹಲವಾರು ಜನ ಈ ಮಹಾ ಬಜಾರ್ ಅಂತೆ, ರಾಯಲ್ ಮಾರ್ಟ್ ಅಂತೆ, ಡಿ ಮಾರ್ಟ್ ಅಂತೆ, ಈ ತರ ದೊಡ್ಡ ದೊಡ್ಡ ಶಾಪ್ಗಳನ್ನ, ದೊಡ್ಡ ದೊಡ್ಡ ಅಂಗಡಿಗಳನ್ನ ಓಪನ್ ಮಾಡಿರ್ತಾರೆ. ಅವರೆಲ್ಲರೂ ಕೂಡ ಏನ್ ಅನ್ನಿಸ್ಕೊಳ್ತಾರೆ? ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಅನ್ನಿಸ್ಕೊಳ್ತಾರೆ. ಸೊ ಲಾರ್ಜ್ ಎಸ್ಟಾಬ್ಲಿಷ್ಮೆಂಟ್ಸ್ ವಿತ್ ವೆಲ್ ಡಿಫೈನ್ಡ್ ಡಿಪಾರ್ಟ್ಮೆಂಟ್ಸ್ ಆಫರಿಂಗ್ ವೈಡ್ ವೆರೈಟಿ ಆಫ್ ಗೂಡ್ಸ್ ಅಂಡರ್ ಒನ್ ರೂಫ್. ನಾವು ಡಿ ಮಾರ್ಟ್, ರಾಯಲ್ ಮಾರ್ಟ್, ರಿಲಯನ್ಸ್ ಫ್ರೆಶ್ ಈ ತರದ ಅಂಗಡಿಗಳಿಗೆ ಹೋದ್ರೆ ಅವರೆಲ್ಲರೂ ಕೂಡ ಸ್ಪೆಸಿಫಿಕ್ ಆಗಿ ಆರಾಮಾಗಿ ಡಿವಿಷನ್ ಮಾಡಿಕೊಂಡು ಗ್ರೂಪ್ ಆಗಿ ಪ್ರಾಡಕ್ಟ್ ಗಳನ್ನ ಇಟ್ಟಿರ್ತಾರೆ. ಆ ಡಿಪಾರ್ಟ್ಮೆಂಟ್ ಹೋದ್ರೆ ಆ ಪ್ರಾಡಕ್ಟ್ ಅನ್ನ ಆರಾಮಾಗಿ ಆಕ್ಸೆಸ್ ಮಾಡ್ಕೊಂಡು ಬರ್ಬೋದು. ನನಗೆ ತರಕಾರಿಗಳು ಬೇಕಾ, ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ. ಸೊಪ್ಪುಗಳು ಬೇಕಾ, ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ. ಹಣ್ಣುಗಳು ಬೇಕಾ, ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ. ಅಕ್ಕಿ ಬೇಕಾ, ಒಂದು ಡಿಪಾರ್ಟ್ಮೆಂಟು. ಬೇಳೆ ಬೆಲ್ಲ ಬೇಕಾ, ಒಂದು ಡಿಪಾರ್ಟ್ಮೆಂಟು. ಚಾಕ್ಲೇಟ್ಗೆ ಒಂದು, ಐಸ್ ಕ್ರೀಮ್ಗೆ ಒಂದು, ಈ ರೀತಿ ಎಲ್ಲ ಪ್ರಾಡಕ್ಟ್ಗಳಿಗೂ ಒಂದೊಂದು ಡಿಪಾರ್ಟ್ಮೆಂಟ್ ಇತ್ತು. ಎಲ್ಲವನ್ನು ಒಂದೇ ರೂಫಿನ ಅಡಿಯಲ್ಲಿ ಕೊಡ್ತಾರೆ. ಆ ತರಹದ ದೊಡ್ಡ ದೊಡ್ಡ ಸ್ಟೋರ್ಸ್ ಗಳಿಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಕರೀತೇವೆ. ನೆಕ್ಸ್ಟ್ ನೋಡೋದಾದ್ರೆ ಚೈನ್ ಸ್ಟೋರ್ಸ್ ಆರ್ ಮಲ್ಟಿಪಲ್ ಶಾಪ್ಸ್. ಯಾವ ಅಂಗಡಿಗಳು ಚೈನ್ ಸ್ಟೋರ್ಸ್ ಅಥವಾ ಹಲವಾರು ಲೊಕೇಶನ್ಗಳಲ್ಲಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಹೊಂದಿರ್ತಾರೆ, ಅವರಿಗೆ ನಾವು ಚೈನ್ ಸ್ಟೋರ್ಸ್ ಅಥವಾ ಮಲ್ಟಿಪಲ್ ಶಾಪ್ಸ್ ಅಂತ ಕರಿತೇವೆ. ನೆಟ್ವರ್ಕ್ ಆಫ್ ರಿಟೇಲ್ ಶಾಪ್ಸ್ ವಿತ್ ಸಿಮಿಲರ್ ಅಪಿಯರೆನ್ಸಸ್ ಸೆಲ್ಲಿಂಗ್ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್. ಅವು ಬ್ರಾಂಚ್ಗಳಾದ್ರೂ ಆಗಿರ್ಬೋದು ಅಥವಾ ಅವರ ಹತ್ರ ಫ್ರಾಂಚೈಸಿ ಖರೀದಿ ಮಾಡಿ ಬೇರೆಯವರು ಅವರ ಹೆಸರಿನಲ್ಲಿ ಆ ಶಾಪ್ಗಳನ್ನ ನಡೆಸ್ತಾ ಇರ್ಬೋದು. ಇವೆಲ್ಲವೂ ಏನ್ ಅನ್ನಿಸ್ಕೊಳತ್ವೆ? ಚೈನ್ ಸ್ಟೋರ್ಸ್ ಅಥವಾ ಮಲ್ಟಿಪಲ್ ಶಾಪ್ಸ್. ನೆಕ್ಸ್ಟ್ ನೋಡೋದಾದ್ರೆ ಮೇಲ್ ಆರ್ಡರ್ ಹೌಸಸ್. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಮೇಲ್ ಆರ್ಡರ್ ಹೌಸಸ್ ಬಹಳ ಕಡಿಮೆ. ಯಾವ ಅಂಗಡಿಗಳು ತಮ್ಮ ಪ್ರಾಡಕ್ಟ್ಗಳನ್ನ ಬರೀ ತಮ್ಮ ಮೇಲ್ ಒಟ್ಟಿಗೆ ಸೆಲ್ ಮಾಡಲಿಕ್ಕೆ, ನ್ಯೂಸ್ ಲೆಟರ್ಸ್ ಒಟ್ಟಿಗೆ ಸೆಲ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತಾರೆ, ಅವರುಗಳನ್ನ ನಾವು ಮೇಲ್ ಆರ್ಡರ್ ಹೌಸಸ್ ಅಂತ ಕರಿತೇವೆ. ರಿಟೇಲ್ ಔಟ್ಲೆಟ್ ಸೆಲ್ಲಿಂಗ್ ಮರ್ಚೆಂಡೈಸ್ ಥ್ರೂ ಮೇಲ್ ವಿದೌಟ್ ಡೈರೆಕ್ಟ್ ಪರ್ಸನಲ್ ಕಾಂಟ್ಯಾಕ್ಟ್. ಯಾವುದೇ ಡೈರೆಕ್ಟ್ ಪರ್ಸನಲ್ ಕಾಂಟ್ಯಾಕ್ಟ್ ಇರೋದಿಲ್ಲ. ನ್ಯೂಸ್ ಲೆಟರ್ಗಳ ಮುಖೇನ, ಮೇಲ್ಗಳ ಮುಖೇನ ತಮ್ಮ ಗೂಡ್ಸ್ಗಳನ್ನ, ಮರ್ಚೆಂಡೈಸ್ಗಳನ್ನ ಕಸ್ಟಮರ್ಗೆ ಸೇಲ್ ಮಾಡಲಿಕ್ಕೆ ಹೊರಟ್ರೆ ಅವರನ್ನ ಮೇಲ್ ಆರ್ಡರ್ ಹೌಸಸ್ ಅಂತೀವಿ. ಸಾಮಾನ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ, ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಮೇಲ್ ಆರ್ಡರ್ ಹೌಸಸ್ ಬಹಳ ಇವೆ. ಆದರೆ ನಮ್ಮ ದೇಶದಲ್ಲಿ ಇದರ ಸಂಖ್ಯೆ ಬಹಳ ಕಡಿಮೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮೇಲ್ ಆರ್ಡರ್ ಹೌಸ್ಗಳ ಒಂದಿಷ್ಟು ಹೆಸರುಗಳನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅದು ಯಾವುದು ಅಂತ ತಿಳ್ಕೊಳ್ಳೋಕೆ ನಾನು ಉತ್ಸುಕನಾಗಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯೋಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಶಾಪಿಂಗ್ ಅಂಡರ್ ಒನ್ ರೂಫ್.
ಇವತ್ತಿನ ಕಾಲಘಟ್ಟಕ್ಕೆ ಮೆಜಾರಿಟಿ ಜನಕ್ಕೆ ಟೈಮ್ ಇಲ್ಲ. ಗಂಡ ಹೆಂಡತಿಯರು ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸಿಗೋದೇ ಒಂದು ವೀಕೆಂಡ್, ಸ್ಯಾಟರ್ಡೆ ಸಂಡೇ ಶಾಪಿಂಗ್ ಎಲ್ಲ ಮಾಡಿ ಏನೇನು ಬೇಕು ಎಲ್ಲ ಒಂದೇ ಜಾಗದಿಂದ ತರ್ತೀವಿ. ಅದಕ್ಕೂ ಕೂಡ ಎಲ್ಲಿ ಹೋಗ್ಬೇಕು, ಎಲ್ಲಿ ಶಾಪಿಂಗ್ ಮಾಡಬೇಕು ಟೈಮ್ ಇಲ್ಲ. ಎಲ್ಲಿ ಕಡಿಮೆ ಸಿಗುತ್ತೆ ಹುಡ್ಕೊಂಡು ಹೋಗೋಕ್ಕೆ ಟೈಮ್ ಇಲ್ಲ. ಸೊ ಯಾವ ಅಂಗಡಿಗಳಲ್ಲಿ ಎಲ್ಲವೂ ಒಂದೇ ರೂಫಿನ ಅಡಿ ಸಿಗುತ್ತೆ ಆ ಅಂಗಡಿಗಳಿಗೆ ಹೋಗಿ ಎಲ್ಲವನ್ನು ಖರೀದಿ ಮಾಡಿಬಿಡ್ತೇವೆ. ಅಂತಹ ಅಂಗಡಿಗಳನ್ನ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಕರಿತೇವೆ. ಹಾಗಾದ್ರೆ ಆ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಿನ ಫೀಚರ್ಗಳೇನು? ಮೊದಲನೆಯದಾಗಿ, ಇಟ್ ಆಫರ್ಸ್ ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇನ್ ವೆಲ್ ಡಿಫೈನ್ಡ್ ಡಿಪಾರ್ಟ್ಮೆಂಟ್ಸ್. ನಾನು ಹೇಳಿದ ಹಾಗೆ ಸಕ್ಕರೆ, ಬೇಳೆ, ಬೆಲ್ಲಗಳು ಬೇಕಾ ಒಂದು ಡಿಪಾರ್ಟ್ಮೆಂಟ್, ಅಕ್ಕಿ ಬೇಕಾ ಒಂದು ಡಿಪಾರ್ಟ್ಮೆಂಟ್, ಎಡಿಬಲ್ ಆಯಿಲ್ ಬೇಕಾ ಒಂದು ಡಿಪಾರ್ಟ್ಮೆಂಟ್, ಸೋಪು, ಬ್ರಷು, ಪೇಸ್ಟು, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು, ಡೈಪರ್ಗಳು, ಇವೆಲ್ಲವಕ್ಕೂ ಒಂದು ಸೆಕ್ಷನ್ ಇರುತ್ತೆ. ಎಲ್ಲವನ್ನು ಡಿಪಾರ್ಟ್ಮೆಂಟ್ಗಳ ವೈಸು ನೀಟಾಗಿ ಡಿವೈಡ್ ಮಾಡಿರ್ತಾರೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫೀಚರ್. ನೆಕ್ಸ್ಟ್, ಸೆಂಟ್ರಲ್ ಲೊಕೇಶನ್ ಇನ್ ದ ಹಾರ್ಟ್ ಆಫ್ ದ ಸಿಟಿ. ನಾನು ಹೇಳಿದ ಹಾಗೆ ಹುಡ್ಕೊಂಡು ಹೋಗ್ಲಿಕ್ಕೆ ಟೈಮ್ ಇಲ್ಲ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಸಿಗೋದೊಂದು ವೀಕೆಂಡ್, ಎಲ್ಲಿ ಪಟಪಟ ಸಿಗುತ್ತೆ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಸಾಮಾನ್ಯವಾಗಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳು ಸೆಂಟ್ರಲ್ ಲೊಕೇಶನ್ಗಳಲ್ಲಿ ಇರುತ್ತವೆ. ಮಲ್ಲೇಶ್ವರ, ನ್ಯೂ ಬಿಎಲ್ಡ್ ರೋಡ್, ಡಾಲರ್ಸ್ ಕಾಲೋನಿ, ಬಸವನಗುಡಿ, ಗಾಂಧಿ ಬಜಾರ್, JP ನಗರ, ಈ ರೀತಿ ಪ್ರೈಮ್ ಲೊಕೇಶನ್ಗಳಲ್ಲಿ ಈ ಸ್ಟೋರ್ಗಳು ಆಪರೇಟ್ ಮಾಡುತ್ತವೆ. ನೆಕ್ಸ್ಟ್, ಆರ್ಗನೈಸ್ಡ್ ಆಸ್ ಜಾಯಿಂಟ್ ಸ್ಟಾಕ್ ಕಂಪನಿ ವಿತ್ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯ ರೂಪದಲ್ಲಿ ಕೂಡ ಹಲವಾರು ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳು ಕೆಲಸ ಮಾಡ್ತಾ ಇರುತ್ತವೆ. ದೊಡ್ಡ ದೊಡ್ಡ ಕಂಪನಿಗಳೇ ಈ ಡಿಪಾರ್ಟ್ಮೆಂಟ್ ಸ್ಟೋರ್ಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ವಿಶಾಲ್ ಮಾರ್ಟ್ ಆಗಿರ್ಬೋದು, ಮುಂಚೆ ಬಿಗ್ ಬಜಾರ್ ಅಂತ ಇತ್ತು, ಅದು ಟೇಕ್ ಓವರ್ ಆಯಿತು. ಇವತ್ತಿನ ಕಾಲಘಟ್ಟಕ್ಕೆ ರಿಲಯನ್ಸ್ ಫ್ರೆಶ್ ಆಗಿರ್ಬೋದು, ಇವೆಲ್ಲವೂ ಏನು ಡಿಪಾರ್ಟ್ಮೆಂಟಲ್ ಸ್ಟೋರ್ನ ಅಡಿಯಲ್ಲೇ ಬರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ಸೆಂಟ್ರಲೈಸ್ಡ್ ಪರ್ಚೇಸಿಂಗ್ ಬಟ್ ಡಿಸೆಂಟ್ರಲೈಸ್ಡ್ ಸೇಲ್ಸ್. ಅವರು ಎಲ್ಲವನ್ನು ಒಂದು ಜಾಗದಿಂದ ಪರ್ಚೇಸ್ ಮಾಡಿಕೊಂಡು ಬರ್ತಾರೆ, ಆದ್ರೆ ಅವರು ಹಲವಾರು ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ ಅದನ್ನ ಮಾರ್ತಾ ಇರ್ತಾರೆ. ಸೆಂಟ್ರಲೈಸ್ಡ್ ಪರ್ಚೇಸಿಂಗ್, ಆದರೆ ಡಿಸೆಂಟ್ರಲೈಸ್ಡ್ ಸೇಲ್ಸ್. ನೆಕ್ಸ್ಟ್, ಅಡಿಷನಲ್ ಫೆಸಿಲಿಟೀಸ್ ಲೈಕ್ ರೆಸ್ಟೋರೆಂಟ್ಸ್, ರೂಮ್ಸ್, ರೆಸ್ಟ್ ರೂಮ್ಸ್ ಎಕ್ಸೆಟ್ರಾ. ಇವತ್ತಿಗೆ ನೀವು ಬೆಂಗಳೂರಿನಲ್ಲಿ ಹಲವಾರು ಪ್ರೈಮ್ ಲೊಕೇಶನ್ಗಳಲ್ಲಿ ಒಳ್ಳೊಳ್ಳೆ ಮಾರ್ಟ್ಗಳಿಗೆ ಹೋದ್ರೆ, ನಾನು ಹೇಳಿದಾಗೆ ಡಿ ಮಾರ್ಟು, ರಾಯಲ್ ಮಾರ್ಟು, ವಿಶಾಲ್ ಮಾರ್ಟು, ಈ ತರ ಜಾಗಗಳಿಗೆಲ್ಲ ಹೋದ್ರೆ ಅಲ್ಲೇ ಒಂದು ಕ್ಯಾಫೆಟೀರಿಯಾ ಇದೆ, ಅಲ್ಲೇ ಒಂದು ಫುಡ್ ಕೋರ್ಟ್ ಇದೆ, ಅಲ್ಲೇ ಒಂದು ರೂಮ್ಗಳಿದೆ. ಏನು ಬೇಕಾದ್ರೂ ತಿನ್ಕೊಂಡು ಮಾಡ್ಕೊಂಡು ಖುಷಿಯಾಗಿ ಬರ್ಬೋದು. ಇವೆಲ್ಲವೂ ಕೂಡ ಅವ್ರು ಕೊಡ್ತಕ್ಕಂತಹ ಅಡಿಷನಲ್ ಫೆಸಿಲಿಟೀಸ್. ಯಾಕೆ ಅಂದ್ರೆ ಮೆಜಾರಿಟಿ ಜನಕ್ಕೆ ಟೈಮ್ ಇಲ್ಲ. ಇದು ಒಂದು ಫ್ಯಾಮಿಲಿ ಟೈಮ್ ಸ್ಪಾಟ್ ಕೂಡ ಹೌದು. ಅವರ ಮನೆಗೆ ಬೇಕಾಗುವಂತ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕಿರುವಂತಹ ಜಾಗವೂ ಹೌದು. ಈ ರೀತಿ ಡಬಲ್ ಆಬ್ಜೆಕ್ಟಿವ್ಸ್ ಅನ್ನ ಅವರು ಫಿಲ್ ಮಾಡ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ, ಅವರ ಅಡ್ವಾಂಟೇಜಸ್ ಅಂಡ್ ಲಿಮಿಟೇಷನ್ಸ್ ಏನು? ಖಂಡಿತ ಇರಲೇಬೇಕು. ಮೊದಲನೆಯದು, ಇಟ್ ಅಟ್ರಾಕ್ಟ್ಸ್ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್. ಸಾಮಾನ್ಯವಾಗಿ ಒಳ್ಳೊಳ್ಳೆ ಕಾರ್ಪೊರೇಟ್ ಗೋಯಿಂಗ್ ಕಸ್ಟಮರ್ಗಳನ್ನೇ ಇದು ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು. ದುಡ್ಡು ಚೆನ್ನಾಗಿ ಬರುತ್ತೆ. ಕನ್ವೀನಿಯನ್ಸ್ ಇನ್ ಬೈಯಿಂಗ್, ಅಟ್ರಾಕ್ಟಿವ್ ಸರ್ವಿಸಸ್, ಇಕಾನಮೀಸ್ ಆಫ್ ಸ್ಕೇಲ್. ತಗೊಳ್ತಕ್ಕಂಥದ್ದು ಈಸಿ. ನನ್ಗೇನ್ ಬೇಕೋ ಒಂದು ಟ್ರಾಲಿಯನ್ನ ತಗೊಳ್ತೇನೆ, ಏನೇನ್ ಬೇಕು ಎಲ್ಲ ಆ ಸೆಕ್ಷನ್ಗಳಿಗೆ ಹೋಗಿ ಆ ಟ್ರಾಲಿಗೆ ಹಾಕೊಂಡು ಆರಾಮಾಗಿ, ಇವಾಗ AI ಇದೆ, ಅದರಲ್ಲೇ ಬಾರ್ಕೋಡ್ ಸ್ಕ್ಯಾನ್ ಮಾಡಿದ್ರೆ ಬಿಲ್ಲುಗಳು ರೆಡಿ ಆಗತ್ವೆ, ತಗೊಂಡು ಬಂದ್ಬಿಡ್ತೀವಿ. ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ಗೆ, ಲಾರ್ಜ್ ಸ್ಕೇಲ್ ಸೇಲ್ಸ್ಗೆ ಎಕನಾಮೀಸ್ ಆಫ್ ಸ್ಕೇಲ್ ಇದು ಹೆಲ್ಪ್ ಆಗುತ್ತೆ. ಅಟ್ರಾಕ್ಟಿವ್ ಸರ್ವಿಸಸ್, ಒಳ್ಳೆ AC, ಒಳ್ಳೆ ಜಾಗ, ಒಳ್ಳೆ ಫ್ಲೋರಿಂಗ್, ಅಲ್ಲಲ್ಲಿ ರೆಪ್ರೆಸೆಂಟೇಟಿವ್ಗಳು ನಿಂತಿರ್ತಾರೆ, ಏನಾದ್ರೂ ಡೌಟ್ ಬಂದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಇವೆಲ್ಲವೂ ಕೂಡ ಅಡ್ವಾಂಟೇಜಸ್ ಆಗುತ್ತೆ. ಡಿಸ್ಅಡ್ವಾಂಟೇಜ್ಗಳೇನು? ಲ್ಯಾಕ್ ಆಫ್ ಪರ್ಸನಲ್ ಅಟೆನ್ಷನ್. ಹೇಗೆ ಒಂದು ಪ್ರಾವಿಷನ್ ಸ್ಟೋರಿಗೆ ಹೋಗಿ ಒಬ್ಬ ಮಾಲೀಕ ಇರ್ತಾನೆ, ನಾನು ಕಸ್ಟಮರ್ ಆಗಿ ಹೋಗ್ತೇನೆ, ಅವನ ಹತ್ರ ಮಾತಾಡಿ ಎಲ್ಲವನ್ನೂ ತಿಳ್ಕೊಂಡು ಅವನು ನನಗೆ ಇಂಡಿವಿಜುವಲ್ ಅಟೆನ್ಷನ್ ಅನ್ನ ಕೊಡ್ತಾನೆ. ಇಲ್ಲಿ ಯಾರೋ ಒಬ್ಬ ರೆಪ್ರೆಸೆಂಟೇಟಿವ್ ನಿಂತಿರ್ತಾನೆ, 10-15 ಜನ ಒಟ್ಟಿಗೆ ಟ್ರಾಲಿ ಇಟ್ಕೊಂಡು ಹೋಗ್ತಾರೆ, ಅವರೆಲ್ಲ 15-20 ಜನನು ಒಟ್ಟಿಗೆ ಅವನೊಂದು ಅಡ್ರೆಸ್ ಮಾಡ್ತಾನೆ. ದೇರ್ ಇಸ್ ನೋ ಪರ್ಸನಲ್ ಅಟೆನ್ಷನ್ ಹಿಯರ್. ನೆಕ್ಸ್ಟ್, ಹೈ ಆಪರೇಟಿಂಗ್ ಕಾಸ್ಟ್. ಇದು ಡಿಪಾರ್ಟ್ಮೆಂಟಲ್ ಸ್ಟೋರಿನ ಗಮನದಲ್ಲಿಟ್ಕೊಂಡು ಮಾತಾಡೋದಾದ್ರೆ ಹೈ ಆಪರೇಷನಲ್ ಕಾಸ್ಟ್. ಯಾಕೆಂದ್ರೆ ಅದಕ್ಕೆ ಬೇಕಾಗಿರುವಂತ ರೆಪ್ರೆಸೆಂಟೇಟಿವ್ಸ್ ಆಗಿರ್ಬೋದು, ನಾನು ಹೇಳಿದ ಹಾಗೆ AI ಕ್ಯಾಶ್ ಕೌಂಟರ್ಗಳಾಗಿರ್ಬೋದು,
ಟ್ರಾಲಿಗಳಾಗಿರ್ಬೋದು, ಇವೆಲ್ಲವನ್ನು ಹೊಂದಿಸಬೇಕಾಗತ್ತೆ. ಅದೇ ನಾರ್ಮಲ್ ಸ್ಟೋರ್ಗಳಲ್ಲಿ ಇವ್ಯಾವುದರ ಅವಶ್ಯಕತೆ ಕೂಡ ಇಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಹೈಯರ್ ಪಾಸಿಬಿಲಿಟಿ ಆಫ್ ಲಾಸಸ್, ಇನ್ಕನ್ವೀನಿಯಂಟ್ ಲೊಕೇಶನ್ ಫಾರ್ ಅರ್ಜೆಂಟ್ ನೀಡ್ಸ್. ದಿಸ್ ಇಸ್ ವೇರ್ ನಮ್ಮ ಕಿರಾನಾ ಸ್ಟೋರ್ಸ್, ಪ್ರಾವಿಷನ್ ಸ್ಟೋರ್ಸ್ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸೋದು. ಅವುಗಳು ನಮ್ಮ ಮನೆ ಹತ್ರನೇ ಇರುತ್ತೆ, ಯಾವಾಗ ಬೇಕಾದ್ರೂ ಹೋಗಿ ಪರ್ಚೇಸ್ ಮಾಡ್ಬೋದು. ಅವನಿಗೊಂದು 10 ರೂಪಾಯಿ ಇಮ್ಮಿಡಿಯೇಟ್ ಕೊಟ್ಟು ನನಗೆ ಬೇಕಾಗಿರೋ ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಆದ್ರೆ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಲ್ಲಿ ಬಿಲ್ಗೆ ಕ್ಯೂ ಅಲ್ಲಿ ನಿಲ್ಲು, ಬಿಲ್ಗೆ ಬಾರ್ ಕೋಡ್ ಹಾಕು, ಅದೇನೋ ತಗೋ, ಅದಕ್ಕೆ ದುಡ್ಡು ಕಟ್ಟು, ಅವನು ಇನ್ನೆಲ್ಲೋ ಕಳಿಸ್ತಾನೆ, ಅಲ್ಲಿ ಪ್ಯಾಕಿಂಗ್ ಮಾಡ್ಕೊಡ್ತಾರೆ. ಇದ್ಯಾವುದು ಅರ್ಜೆಂಟ್ ಆಗೋ ಕೆಲಸ ಅಲ್ಲ. ಪೇಷನ್ಸ್ ಆಗಿ ಟೈಮ್ ಇಟ್ಕೊಂಡು ಹೋದ್ರೆ ಮಾತ್ರನೇ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ. ದಟ್ ಇಸ್ ಅ ಲಿಮಿಟೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಚೈನ್ ಸ್ಟೋರ್ಸ್ ಅಂಡ್ ಕನ್ಸ್ಯೂಮರ್ ಕೋಆಪರೇಟಿವ್ಸ್. ಏನು ಚೈನ್ ಸ್ಟೋರ್ಸ್ ಅಥವಾ ಮಲ್ಟಿಪಲ್ ಶಾಪ್ಸ್ ಅಂದ್ರೆ ವೆರಿ ಸಿಂಪಲ್. ಯಾವುದೇ ಒಂದು ಅಂಗಡಿ ಹಲವಾರು ಬ್ರಾಂಚ್ಗಳನ್ನ ಇಟ್ಕೊಂಡು ಅಥವಾ ಅವರ ಫ್ರಾಂಚೈಸಿಗಳ ಮುಖೇನ ಹಲವಾರು ಸ್ಟೋರ್ಗಳನ್ನ ಇಟ್ಕೊಂಡು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಕಸ್ಟಮರಿಗೆ ಪ್ರೊವೈಡ್ ಮಾಡ್ತಾ ಇದ್ರೆ, ಅವೈಲಬಿಲಿಟಿ ಕೊಡ್ತಾ ಇದ್ರೆ, ಅಂತಹವನ್ನ ನಾವೇನಂತ ಕರಿತೇವೆ? ಚೈನ್ ಸ್ಟೋರ್ಸ್ ಅಥವಾ ಮಲ್ಟಿಪಲ್ ಶಾಪ್ಸ್. ಇಟ್ ಇಸ್ ಅ ನೆಟ್ವರ್ಕ್ ಆಫ್ ರಿಟೇಲ್ ಶಾಪ್ಸ್ ವಿತ್ ಸಿಮಿಲರ್ ಅಪಿಯರೆನ್ಸ್ ಸೆಲ್ಲಿಂಗ್ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ಸ್ ವಿತ್ ರ್ಯಾಪಿಡ್ ಟರ್ನ್ ಓವರ್. ಎಕ್ಸಾಂಪಲ್ಸ್ ಇನ್ ಇಂಡಿಯಾ ನೋಡೋದಾದ್ರೆ ಬಾಟಾ ಶೂ ಸ್ಟೋರ್ಸ್, DCM, ನಿರುಲಾಸ್, ರೇಮಂಡ್ಸ್, ಇದಿಷ್ಟೇ ಅಲ್ಲ, ಹಲವಾರು ಮೆಕ್ಡೊನಾಲ್ಡ್ಸ್, ಡಾಮಿನೋಸ್ ಇವೆಲ್ಲವೂ ಕೂಡ ಚೈನ್ ಸ್ಟೋರ್ಸೇ, ಮಲ್ಟಿಪಲ್ ಶಾಪ್ಸೇ. ಪ್ಯೂಮಾ, ನೈಕಿ ಇವೆಲ್ಲವೂ ಕೂಡ ಮಲ್ಟಿಪಲ್ ಶಾಪ್ಸ್ ಚೈನ್ ಸ್ಟೋರ್ಸ್ಗೆ ಬರ್ತಕ್ಕಂಥದ್ದು. ಇಟ್ ಈಸ್ ಲೊಕೇಟೆಡ್ ಇನ್ ಪಾಪ್ಯುಲಸ್ ಏರಿಯಾಸ್ ವಿತ್ ಸೆಂಟ್ರಲೈಸ್ಡ್ ಪರ್ಚೇಸಿಂಗ್. ಮತ್ತೊಮ್ಮೆ ಪಾಪ್ಯುಲರ್ ಏರಿಯಾಗಳು, ಎಲ್ಲೆಲ್ಲಿ ಜನ ಹೆಚ್ಚು ಸೇರ್ತಾರೆ, ಎಲ್ಲೆಲ್ಲಿ ಹೆಚ್ಚೆಚ್ಚು ಬಿಸ್ನೆಸ್ ಆಗುತ್ತವೆ ಅಂತ ಪ್ರೈಮ್ ಲೊಕೇಶನ್ಗಳಲ್ಲಿ ಇವರು ಆಪರೇಟ್ ಮಾಡ್ತಾ ಇರ್ತಾರೆ. ಈಚ್ ಶಾಪ್ ಮ್ಯಾನೇಜರ್ ಮ್ಯಾನೇಜಸ್ ದ ಬ್ರಾಂಚ್ ಬೈ ರಿಪೋರ್ಟಿಂಗ್ ಇಟ್ ಟು ದ ಹೆಡ್ ಆಫೀಸ್. ಸೊ ಮ್ಯಾನೇಜರ್ಗಳು ಆ ಶಾಪ್ಗಳನ್ನ ಬ್ರಾಂಚ್ ಮ್ಯಾನೇಜರ್ಗಳಾಗಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಎಲ್ಲ ರಿಪೋರ್ಟ್ಗಳನ್ನು ಹೆಡ್ ಆಫೀಸಿಗೆ ಕಳಿಸ್ತಾರೆ. ಸಾಮಾನ್ಯವಾಗಿ ಇದು ಬ್ರಾಂಚ್ಗಳಲ್ಲಿ ಆಪರೇಟ್ ಆಗುತ್ತೆ, ಫ್ರಾಂಚೈಸಿಗಳಲ್ಲಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಫಿಕ್ಸೆಡ್ ಪ್ರೈಸಸ್ ಅಂಡ್ ಕ್ಯಾಶ್ ಓನ್ಲಿ ಸೇಲ್ಸ್. ಇವತ್ತಿನ ಕಾಲಘಟ್ಟಕ್ಕೆ ಕ್ಯಾಶ್ ಓನ್ಲಿ ಸೇಲ್ಸ್ UPI ಮುಖೇನ ಕೂಡ ಆಗುತ್ತೆ, ಅದನ್ನ ನಾವು ಕನ್ಸಿಡರ್ ಮಾಡಬಹುದು. ಆದ್ರೆ ಇಲ್ಲಿ ಫಿಕ್ಸೆಡ್ ಪ್ರೈಸಸ್, ಅದಕ್ಕೆ ಯಾವುದೇ ರಿಯಾಯಿತಿ ಕೂಡ ಕೊಡೋದಿಲ್ಲ. ನೆಕ್ಸ್ಟ್ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್. ಏನು ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್ ಅಂದ್ರೆ ಸಿಂಪಲ್, ಆರ್ಗನೈಸೇಷನ್ಸ್ ಓನ್ಡ್, ಮ್ಯಾನೇಜ್ಡ್ ಅಂಡ್ ಕಂಟ್ರೋಲ್ಡ್ ಬೈ ಕನ್ಸ್ಯೂಮರ್ಸ್ ದೆಮ್ಸೆಲ್ವ್ಸ್ ಟು ಎಲಿಮಿನೇಟ್ ಮಿಡಲ್ ಮೆನ್, ಪ್ರೊವೈಡ್ ಕ್ವಾಲಿಟಿ ಗೂಡ್ಸ್ ಅಟ್ ರೀಸನಬಲ್ ಪ್ರೈಸಸ್. ಹೇಗೆ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟೀಸ್, ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟೀಸ್, ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್, ಹೌಸಿಂಗ್ ಕೋಆಪರೇಟಿವ್ ಸೊಸೈಟೀಸ್, ಹೀಗೆ ಹಲವಾರು ಕೋಆಪರೇಟಿವ್ಸ್ ಇದೆ. ಅದೇ ರೀತಿಯಲ್ಲಿ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್ಗಳು ಕೂಡ ಇವೆ. ಏನಿ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಗಳ ಕೆಲಸ? ಒಂದಿಷ್ಟು ಕನ್ಸ್ಯೂಮರ್ಗಳು ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಒಂದು ಅಂಗಡಿಯನ್ನ ಹುಟ್ಟಾಕಿರ್ತಾರೆ. ಯಾವ ಮಿಡಲ್ ಮ್ಯಾನ್ ಇಲ್ಲ, ಅವರೇ ಒಂದು ಹೋಲ್ಸೇಲ್ ಹತ್ರ ಹೋಗಿ ಡೀಲ್ ಮಾಡ್ಕೊಂಡು ಅವ್ರ ಹತ್ರ ಗೂಡ್ಸ್ ಗಳನ್ನ ತಂದಾಕ್ತಾರೆ. ಆ ಗೂಡ್ಸ್ ಗಳನ್ನ ಡೈರೆಕ್ಟ್ ಆಗಿ ಬೇರೆ ಕನ್ಸ್ಯೂಮರ್ ಗಳಿಗೆ ಸೇಲ್ ಮಾಡ್ತಾರೆ. ಇದಕ್ಕೊಂದು ನಾನು ರಿಲೇಟಿವ್ ಉದಾಹರಣೆ ತಗೊಳ್ಬಹುದು ಅಂದ್ರೆ ಆರ್ಮಿ ಕ್ಯಾಂಟೀನ್. ಎಲ್ಲ ಆರ್ಮಿ ಮೆನ್ಗಳು ಸೇರ್ಕೊಂಡು ಆರ್ಮಿ ಕ್ಯಾಂಟೀನ್ ಅನ್ನ ಹುಟ್ಟಾಕಿದ್ದಾರೆ. ಅವರು ಕನ್ಸ್ಯೂಮರೇ, ಅವರು ಒಂದು ಹೋಲ್ಸೇಲರ್ ಹತ್ರ ಒಂದಿಷ್ಟು ಡೀಲಿಂಗ್ ಅನ್ನ ಇಟ್ಕೊಂಡಿರ್ತಾರೆ. ಅಲ್ಲಿಂದ ಎಲ್ಲ ಗೂಡ್ಸ್ಗಳು ಆರ್ಮಿ ಕ್ಯಾಂಟೀನ್ಗೆ ಬರುತ್ತೆ. ಸಬ್ಸಿಡೈಸ್ಡ್ ಪ್ರೈಸ್ಗಳಲ್ಲಿ ಬೇರೆ ಜನರಿಗೆ ಅದನ್ನ ಮಾರ್ತಾರೆ ಕನ್ಸ್ಯೂಮರ್ ಕೋಆಪರೇಟಿವ್ಸ್. ಇದು ಒಂದು ರಿಲೇಟಿವ್ ಎಕ್ಸಾಂಪಲ್, ಪರ್ಫೆಕ್ಟ್ ಎಕ್ಸಾಂಪಲ್ ಅಲ್ಲದೆ ಹೋದ್ರು. ಸೊ ಈ ರೀತಿ ಹಲವಾರು ಕನ್ಸ್ಯೂಮರ್ ಕೋಆಪರೇಟಿವ್ಗಳು ಆಡ್ ಆಗುತ್ತವೆ, ವರ್ಕ್ ಮಾಡ್ತಾ ಇವೆ. It is formed by at least 10 people registered under Cooperative Societies Act. Democratic management with one member, one vote principle, limited liability for members, direct purchasing from manufacturers or wholesalers. ಯಾವ ರೀತಿ ಒಂದು ಕೋಆಪರೇಟಿವ್ ಸೊಸೈಟಿ ಕೆಲಸ ಮಾಡುತ್ತೆ ಆ ಎಲ್ಲ ಫಂಕ್ಷನ್ ಗಳನ್ನು ಕೂಡ ಕನ್ಸ್ಯೂಮರ್ ಕೋಆಪರೇಟಿವ್ಗಳು ಮಾಡುತ್ತವೆ. ಅದು ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1912 ನ ಪ್ರಕಾರ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಒನ್ ಮ್ಯಾನ್ ಒನ್ ವೋಟ್ ಪ್ರಿನ್ಸಿಪಲ್ ಗಳನ್ನ ಫಾಲೋ ಮಾಡ್ತಾ ಎಲೆಕ್ಷನ್ ನಡೆಸಿ ಅದಕ್ಕೆ ಬೇಕಾಗಿರುವಂತಹ ಮೆಂಬರ್
ಗಳನ್ನ, ಟ್ರೆಜರರ್ಗಳನ್ನ, ಅಡ್ಮಿನಿಸ್ಟ್ರೇಟಿವ್ ಪರ್ಸನಲ್ಗಳನ್ನ ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಅವರು ಯಾವ ಮಿಡಲ್ ಮೆನ್ಗಳನ್ನು ಇಟ್ಕೊಳ್ಳೋದಿಲ್ಲ, ಡೈರೆಕ್ಟ್ ಹೋಲ್ಸೇಲರ್ ಅಥವಾ ಮ್ಯಾನುಫ್ಯಾಕ್ಚರರ್ ಹತ್ರನೇ ಪರ್ಚೇಸ್ ಮಾಡಿ ಅದನ್ನ ಅಲ್ಟಿಮೇಟ್ ಕನ್ಸ್ಯೂಮರ್ ಅಥವಾ ಬೇರೆ ಗ್ರಾಹಕರಿಗೆ ಮಾರಿ ಕೊಡ್ತಾರೆ. ದಿಸ್ ಇಸ್ ದ ಕನ್ವೀನಿಯನ್ಸ್ ಆಫ್ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್, ಸೂಪರ್ ಮಾರ್ಕೆಟ್ಸ್ ಮತ್ತು ವೆಂಡಿಂಗ್ ಮಷೀನ್. ಇವತ್ತು ನಾವು ಯಾವ ಕಾಲಘಟ್ಟಕ್ಕೆ ತಲುಪಿದ್ದೀವಿ ಅಂದ್ರೆ, ಆಂಥ್ರೋಪಿ ಅನ್ನೋ ಒಂದು ಕಂಪನಿ ತನ್ನ ಕ್ಲಾಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂತ AI ಟೂಲ್ ಅನ್ನ ಇಟ್ಕೊಂಡು ವೆಂಡಿಂಗ್ ಮಷೀನ್ಗೆ ಒಂದು ಪ್ರಾಂಪ್ಟ್ ಅನ್ನ ಕೊಡ್ತಾರೆ. 30 ದಿನ ಬಿಸ್ನೆಸ್ ನಡಿಬೇಕು, ಬ್ಯಾಂಕ್ರಪ್ಟ್ ಆಗಬಾರ್ದು. ಅವರೊಂದು ಇನ್ವೆಂಟ್ರಿ ಕೊಡ್ತಾರೆ, ಒಂದಿಷ್ಟು ಕ್ಯಾಶ್ ಅನ್ನು ಕೊಡ್ತಾರೆ. ಅದನ್ನ ಇಟ್ಕೊಂಡು ಬಿಸ್ನೆಸ್ ನಡೆಸಬೇಕು. ಈ ಕ್ಲಾಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದರೊಳಗೆ ಇನ್ಸ್ಟಾಲ್ ಆಗಿತ್ತು. ಆ ವೆಂಡಿಂಗ್ ಮಷೀನ್ ಬಿಸ್ನೆಸ್ ಅನ್ನು ನಡೆಸ್ತು, ಪ್ರಾಫಿಟ್ ಅನ್ನು ಗಳಿಸ್ತು. ಇವತ್ತಿನ ಕಾಲಘಟ್ಟಕ್ಕೆ ಈ ರೀತಿಯಲ್ಲಿ ರಿಟೇಲ್ ಬಿಸ್ನೆಸ್ಗಳು ನಡೀತಾ ಇವೆ. ಏನ್ ಈ ವೆಂಡಿಂಗ್ ಮಷೀನ್ಗಳು ಅಂದ್ರೆ ವೆರಿ ಸಿಂಪಲ್. ಒಂದು ಯಾವ್ದಾದ್ರೂ ದೊಡ್ಡ ಪ್ರೈಮ್ ಲೊಕೇಶನ್ ಅಲ್ಲಿ ಕಾಲೇಜು, ಸ್ಕೂಲ್ಗಳು, ಆಫೀಸ್ಗಳು, ಟೆಕ್ ಪಾರ್ಕ್ಗಳು, ವರ್ಕ್ ಪಾರ್ಕ್ಗಳು, ಕೋವರ್ಕಿಂಗ್ ಸ್ಪೇಸ್ಗಳು, ಇಂಥ ಜಾಗಗಳಲ್ಲಿ ಪ್ರೈಮ್ ಲೊಕೇಶನ್ ಅನ್ನ ಐಡೆಂಟಿಫೈ ಮಾಡ್ತಾರೆ. ಅವರಿಗೆ ರೆಂಟ್ ಕೊಟ್ಟು ಒಂದು ಮಷೀನ್ ಅನ್ನ ಇನ್ಸ್ಟಾಲ್ ಮಾಡ್ತಾರೆ. ಯಾರು ಬೇಕಾದ್ರೂ UPI ಪೇಮೆಂಟ್ ಅಥವಾ ಕಾಯಿನ್ಸ್ಗಳು, ಕ್ಯಾಶ್ ಅನ್ನ ಹಾಕಿ ಅದರಲ್ಲಿ ಬೇಕಾಗಿರುವಂತಹ ಗೂಡ್ಸ್ಗಳು ಇದ್ರೆ ಅದನ್ನ ಖರೀದಿ ಮಾಡಬಹುದು. ಆ ತರಹದ ಮಷೀನ್ಗಳಿಗೆ ವೆಂಡಿಂಗ್ ಮಷೀನ್ ಅಂತ ಕರೀತಾರೆ. ಸೊ 35% ಲೋವರ್ ಪ್ರೈಸಸ್. ಸೂಪರ್ ಮಾರ್ಕೆಟ್ ಆಫರ್ಸ್ ಲೋವರ್ ಪ್ರೈಸಸ್ ಡ್ಯೂ ಟು ಬಲ್ಕ್ ಪರ್ಚೇಸಿಂಗ್ ಅಂಡ್ ಲೋವರ್ ಆಪರೇಟಿಂಗ್ ಕಾಸ್ಟ್. ಏನ್ ಈ ಸೂಪರ್ ಮಾರ್ಕೆಟ್ಸ್ ಅಂದ್ರೆ, ಸೂಪರ್ ಮಾರ್ಕೆಟ್ಸ್ ಆಪರೇಟ್ಸ್ ಆನ್ ಸೆಲ್ಫ್ ಸರ್ವಿಸ್ ಪ್ರಿನ್ಸಿಪಲ್ಸ್, selling wide variety of consumer goods at central location with cash only transactions. ಯಾವುದೇ ಸೂಪರ್ ಮಾರ್ಕೆಟ್ಗಳು ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದ್ರೆ ಅದು ತಪ್ಪಾಗೋದಿಲ್ಲ. ಆ ಸೂಪರ್ ಮಾರ್ಕೆಟ್ಗಳಲ್ಲಿ ಬೇಕಾದಂತಹ ಎಲ್ಲ ಗೂಡ್ಸ್ಗಳು ಅವೈಲಬಲ್ ಇರುತ್ತವೆ. ಒಂದಿಷ್ಟು ಡಿಸ್ಕೌಂಟಿನಲ್ಲಿ ಕೂಡ ಗೂಡ್ಸ್ ನಮಗೆ ಕೊಡಿಸ್ತಾನೆ. ಸೊ ಆ ಡಿಸ್ಕೌಂಟ್ಗಳು ಅಥವಾ ಲೋವರ್ ಪ್ರೈಸಸ್ ಸಾಮಾನ್ಯವಾಗಿ ಆನ್ ಅನ್ ಆವರೇಜ್ ಎಷ್ಟಿರುತ್ತೆ, 35% ಅಷ್ಟು ಕಡಿಮೆ ಇರುತ್ತೆ. 24/7 ಅವೈಲಬಿಲಿಟಿ ಇರುತ್ತೆ. ಯಾಕೆ ಅಂದ್ರೆ ವೆಂಡಿಂಗ್ ಮಷೀನ್ಗಳು ರೌಂಡ್ ದ ಕ್ಲಾಕ್ ವರ್ಕ್ ಮಾಡ್ತಾ ಇರುತ್ತವೆ. ಅದಕ್ಕೆ ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಅವಶ್ಯಕತೆ ಇಲ್ಲ. 1000+ ಪ್ರಾಡಕ್ಟ್ ವೆರೈಟಿ. ಸೂಪರ್ ಮಾರ್ಕೆಟ್ ಸ್ಟಾಕ್ಸ್ ವೈಡ್ ವೆರೈಟಿ ಆಫ್ ಫುಡ್, ನಾನ್ ಫುಡ್ ಐಟಮ್ಸ್ ಅಂಡರ್ ಒನ್ ರೂಫ್. ಹಲವಾರು ಪ್ರಾಡಕ್ಟ್ಗಳು 1000+ ಅನ್ನುವಂತಹ ಒಂದು ರೇಂಜ್ ನಾನಿಲ್ಲಿ ಹಾಕಿದ್ದೀನಿ. ಆದ್ರೆ ಹಲವಾರು ಪ್ರಾಡಕ್ಟ್ಗಳನ್ನ ಸೂಪರ್ ಮಾರ್ಕೆಟ್ಗಳಲ್ಲಿ ನಾವು ಖರೀದಿ ಮಾಡಬಹುದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ GST, ಒನ್ ನೇಷನ್ ಒನ್ ಟ್ಯಾಕ್ಸ್. ಏನು GST ಅಂದ್ರೆ, ನಮ್ಮ ದೇಶದಲ್ಲಿ 2017 ಮುಂಚೆ ಹಲವಾರು ರೀತಿಯ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಇದ್ವು. ಏನು ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ GST ಅಂದ್ರೆ, ವೆನ್ ಇಂಪ್ಯಾಕ್ಟ್ ಅಂಡ್ ಇನ್ಸಿಡೆನ್ಸ್ ಇಸ್ ಆನ್ ಡಿಫರೆಂಟ್ ಪೀಪಲ್. ಇಂತಹ ಟ್ಯಾಕ್ಸ್ಗಳನ್ನ ನಾವೇನಂತ ಕರಿತೀವಿ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ. ಇವತ್ತಿನ ಕಾಲಕ್ರಮೇಣಕ್ಕೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತೇವೆ. 2017 ಮುಂಚೆ ಹಲವಾರು ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಇದ್ವು. ಆಡಿಟರ್ಗಳಿಗೆ ಟ್ಯಾಕ್ಸ್ ಫೈಲ್ ಮಾಡೋದಾಗಿರ್ಬೋದು, ಜನರಿಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಬಹಳ ಕಷ್ಟವಾಗ್ತಾ ಇತ್ತು. 2000 ಜುಲೈ 1 ನರೇಂದ್ರ ದಾಮೋದರ ದಾಸ್ ಮೋದಿ ಅವರ ಸರ್ಕಾರ GST ಆಕ್ಟ್ ಅನ್ನ ಪಾಸ್ ಮಾಡಿ GST ಅನ್ನ ಇಡೀ ದೇಶದಲ್ಲಿ ಲಾಗು ಮಾಡಿದ್ರು. ಇಡೀ ದೇಶದಲ್ಲಿ ಒಂದಿಷ್ಟು ಸ್ಲ್ಯಾಬ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆ ಸ್ಲ್ಯಾಬ್ಗಳಲ್ಲಿ ಬರ್ತಕ್ಕಂತಹ ಐಟಮ್ಗಳಿಗೆ ಅಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಅನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ಇದಕ್ಕೆ ನಾವೇನಂತೀವಿ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತೇವೆ. ನೀವು ಆಲ್ ಓವರ್ ದ ಕಂಟ್ರಿ ಎಲ್ಲೇ ಹೋದ್ರೂ ಕೂಡ ಸ್ಟೇಟ್ ಗೌರ್ಮೆಂಟ್ಗಳು ಇಲ್ಲಿ ಏನನ್ನು ಡಿಸೈಡ್ ಮಾಡಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಲ್ಯಾಬ್ ಅನ್ನ ಇಟ್ಟು ಈ ಗೂಡ್ಸ್ ಈ ಸ್ಲ್ಯಾಬ್ಗೆ ಬೀಳುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಟ್ಯಾಕ್ಸ್ ಅನ್ನೇ ಅವರು ಚಾರ್ಜ್ ಮಾಡಬೇಕಾಗತ್ತೆ. ಮೊದಲಿಗೆ ಯೂನಿಫೈಡ್ ಮಾರ್ಕೆಟ್, ಕ್ರಿಯೇಟಿಂಗ್ ಅ ಸಿಂಗಲ್ ನ್ಯಾಷನಲ್ ಮಾರ್ಕೆಟ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್. ಮುಂಚೆ ಏನಾಗ್ತಾ ಇತ್ತು, ಸ್ಟೇಟಿಗೂ ಗೂಡ್ಸ್ ಅಂಡ್ ಸರ್ವಿಸಸ್ ಇನ
ಬೆಲೆ ವೇರಿ ಆಗ್ತಾ ಇತ್ತು. ಇವತ್ತು GST ಇರುವ ಕಾರಣ ಇಡೀ ದೇಶಕ್ಕೆ ಒಂದೇ ಸ್ಲ್ಯಾಬ್ ಇದೆ, ಇಡೀ ದೇಶ ಒಂದು ಮಾರ್ಕೆಟ್ ಆಗಿ ಬದಲಾವಣೆ ಆಯಿತು. ನೆಕ್ಸ್ಟ್ ಸಿಂಪ್ಲಿಫೈಡ್ ಟ್ಯಾಕ್ಸೇಷನ್. ನಾನು ಈಗ ತಾನೇ ಹೇಳಿದ ಹಾಗೆ GST ಬರುವ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸಸ್ ಗಳನ್ನ ಫೈಲ್ ಮಾಡ್ಕೊಳ್ಳೋದಾಗಿರ್ಬೋದು, ಅಂಗಡಿಗಳಿಗೆ ಅಥವಾ ಪ್ರೊಡ್ಯೂಸರ್ಗಳಿಗೆ ಅಥವಾ ಬಿಸ್ನೆಸ್ ಮೆನ್ಗಳಿಗೆ ಒಂದು ನೈಟ್ ಮೇರ್ ಅಂದ್ರೆ ಅದು ತಪ್ಪಾಗೋದಿಲ್ಲ. ಇವತ್ತಿನ GST ಕಾಲಕ್ಕೆ ಎಲ್ಲವೂ ಸುಲಭವಾಗಿದೆ, ಆರಾಮಾಗಿ ಟ್ಯಾಕ್ಸ್ ಗಳನ್ನ ಫೈಲ್ ಮಾಡಬಹುದು, ಟ್ಯಾಕ್ಸೇಷನ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಬಹಳ ಸಿಂಪಲ್ ಆಗಿದೆ. ನೆಕ್ಸ್ಟ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. Tax is collected at the point of consumption, not production. ಡೆಲ್ಲಿಯಲ್ಲಿ ಪ್ರೊಡ್ಯೂಸ್ ಆಗಿ ಅದು ಬೆಂಗಳೂರಿನಲ್ಲಿ ಕನ್ಸ್ಯೂಮ್ ಆಗ್ತಾ ಇದೆ ಅಂದ್ರೆ ಟ್ಯಾಕ್ಸ್ ಕೂಡ ಎಲ್ಲಿ ಕಲೆಕ್ಟ್ ಆಗುತ್ತೆ? ಬೆಂಗಳೂರಿನಲ್ಲೇ ಕಲೆಕ್ಟ್ ಆಗುತ್ತೆ. GST is a destination based tax, production based tax ಅಲ್ಲ. ನೆಕ್ಸ್ಟ್ 4 tax slabs. 5%, 12%, 18%, 28% rates for different goods and services. ಆದರೆ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಈ ಎಲ್ಲ ಸ್ಲ್ಯಾಬ್ಗಳು ಕೂಡ ವೇರಿಯೇಷನ್ ಆಗಿವೆ, ಚೇಂಜ್ ಆಗಿವೆ. GST 2.0 ಮೋದಿ ಸರ್ಕಾರ ತಂದಿದೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಹಾಗಾದ್ರೆ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ GST ಇಂಪ್ಲಿಮೆಂಟೇಷನ್? ನೋಡಿ, GST ಅಲ್ಲಿ 3 ತರಹದ GSTಗಳಿವೆ. IGST ಅಂದ್ರೆ ಇಂಟಿಗ್ರೇಟೆಡ್ GST, SGST ಅಂದ್ರೆ ಸ್ಟೇಟ್ GST. ಇದನ್ನ ಯೂನಿಯನ್ ಟೆರಿಟರಿ ಆಗಿದ್ರೆ UTGST ಅಂತ ಕೂಡ ಕರಿತೇವೆ, ಯೂನಿಯನ್ ಟೆರಿಟರಿ GST. CGST ಅಂದ್ರೆ ಸೆಂಟ್ರಲ್ GST. IGST, CGST, SGST ಇಷ್ಟೊಂದಿವೆಯಲ್ಲ. ಹಾಗಾದ್ರೆ ಇದರ ಬೆನಿಫಿಟ್ಗಳೇನು? ಮೊದಲನೆಯದಾಗಿ ರೆಡ್ಯೂಸ್ಡ್ ಟ್ಯಾಕ್ಸ್ ಬರ್ಡನ್. ಮುಂಚೆ ಏನ್ ಮಾಡ್ತಾ ಇದ್ರು, ಎಲ್ಲ ಸ್ಟೇಟ್ಗಳು ಅವರಿಗೆ ಬೇಕಾದಂಗೆ ವ್ಯಾಟ್ಗಳನ್ನ ಹಾಕೊಳ್ಳೋರು. ಯಾವುದೋ ಒಂದ್ ಸ್ಟೇಟ್ ಅಲ್ಲಿ 5% ವ್ಯಾಟ್ ಇದ್ರೆ ಇನ್ನೊಂದು ಸ್ಟೇಟ್ ಅಲ್ಲಿ ಅದೇ ಪ್ರಾಡಕ್ಟ್ 30% ವ್ಯಾಟ್ ಇರ್ತಾ ಇತ್ತು. ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸ್ಟೇಟ್ಗೆ ವೇರಿಯೇಷನ್, ಹೇಗೆ ಫೈಲ್ ಮಾಡೋದು ಟ್ಯಾಕ್ಸು, ಆಡಿಟರ್ಗಳು ಅದನ್ನ ಹೇಗೆ ಫೈಲ್ ಮಾಡೋದು, ಚೆಕ್ ಮಾಡೋದು, ಇವೆಲ್ಲ ಕನ್ಫ್ಯೂಷನ್ಗಳಿತ್ತು. ಟ್ಯಾಕ್ಸ್ ಬರ್ಡನ್ ಕೂಡ ಜಾಸ್ತಿ ಆಗಿತ್ತು. GST ಅದನ್ನ ಕಡಿಮೆ ಮಾಡಿತು. ನೆಕ್ಸ್ಟ್ ಎಲಿಮಿನೇಷನ್ ಆಫ್ ಕನ್ಫ್ಯೂಷನ್. GSTಯ ಒಂದು ಇಂಪಾರ್ಟೆಂಟ್ ಫೀಚರ್ ಎಲಿಮಿನೇಷನ್ ಆಫ್ ಕನ್ಫ್ಯೂಷನ್. ಇವತ್ತಿನ ಕಾಲಘಟ್ಟಕ್ಕೆ ಎಲ್ಲ ಕನ್ಫ್ಯೂಷನ್ಗಳು ಇಂಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ಏನೇನಿದ್ವು ಅವೆಲ್ಲವೂ ಎಲಿಮಿನೇಟ್ ಆಗಿವೆ. ಸಿಂಪಲ್ ಸ್ಲ್ಯಾಬ್ ಸಿಸ್ಟಮ್ GST ಒಳಗೆ ಬಂದಿದೆ. ಎಲ್ಲ ಕನ್ಫ್ಯೂಷನ್ಗಳನ್ನು ಅದು ದೂರ ಮಾಡಿದ್ವು. ನೆಕ್ಸ್ಟ್ ಇಂಪ್ರೂವ್ಡ್ ಈಸ್ ಆಫ್ ಬಿಸ್ನೆಸ್. ಯಾವಾಗ ಒಂದು ದೇಶದಲ್ಲಿ ಟ್ಯಾಕ್ಸೇಷನ್ ಪಾಲಿಸಿಗಳು ಸಿಂಪ್ಲಿಫೈ ಆಗತ್ವೆ, ಬಿಸ್ನೆಸ್ ಹೆಚ್ಚು ಮಾಡಲಿಕ್ಕೆ, ಬಿಸ್ನೆಸ್ ಹೆಚ್ಚು ಬೆಳೆಸಲಿಕ್ಕೆ ಜನಕ್ಕೆ ಅನುಕೂಲವಾಗುತ್ತೆ. GST ಬಂದ ಕಾರಣ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಜಾಸ್ತಿ ಆಯಿತು. ನೆಕ್ಸ್ಟ್ ಯೂನಿಫೈಡ್ ನ್ಯಾಷನಲ್ ಮಾರ್ಕೆಟ್. ನಾನು ಹೇಳಿದ ಹಾಗೆ ಹಲವಾರು ರಾಜ್ಯಗಳಲ್ಲಿ ಹಲವಾರು ಟ್ಯಾಕ್ಸೇಷನ್ ಸಿಸ್ಟಮ್ಗಳಿದ್ವು. GST ಬಂದಂತಹ ಕಾರಣ ಮಾರ್ಕೆಟ್ಗಳು ಯೂನಿಫೈ ಆದವು. ಇಡೀ ದೇಶದಲ್ಲಿ ಎಲ್ಲ ಜಾಗದಲ್ಲೂ ಗೂಡ್ಸ್ ಅಂಡ್ ಸರ್ವಿಸಸ್ ನ ಬೆಲೆ ಆಲ್ಮೋಸ್ಟ್ ಸೇಮ್ ಆಗಿವೆ. ದಟ್ ಇಸ್ ಅನ್ ಅಚೀವ್ಮೆಂಟ್. ನೆಕ್ಸ್ಟ್ ರೆಡ್ಯೂಸ್ ದ ಲಾಜಿಸ್ಟಿಕಲ್ ಕಾಸ್ಟ್. ಆಬ್ವಿಯಸ್ಲಿ ಮುಂಚೆ ಏನಾಗ್ತಾ ಇದ್ವು, ಹಲವಾರು ವ್ಯಾಟು, ಇಂಡೈರೆಕ್ಟ್ ಟ್ಯಾಕ್ಸಸ್ಗಳು, ಈ ಕನ್ಫ್ಯೂಷನ್ಗಳಿನ ಕಾರಣ ಒಂದೊಂದು ಸ್ಟೇಟ್ ನಲ್ಲೂ ಅವರು ಹಲವಾರು ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟೇಷನ್ಗಳು ಮಾಡಿಕೊಂಡು ಆ ಗೂಡ್ಸ್ ಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ರು. ಯಾಕೆಂದ್ರೆ ಕರ್ನಾಟಕದಲ್ಲಿ ವ್ಯಾಟ್ ಜಾಸ್ತಿ ಆದ್ರೆ ತಮಿಳ್ನಾಡಲ್ಲಿ ಅದಕ್ಕೆ ವ್ಯಾಟ್ ಕಡಿಮೆ, ತಮಿಳ್ನಾಡಲ್ಲಿ ವ್ಯಾಟ್ ಜಾಸ್ತಿ ಆದ್ರೆ ಕೇರಳಲ್ಲಿ ವ್ಯಾಟ್ ಕಡಿಮೆ. ಈ ವ್ಯಾಟ್ ಕಡಿಮೆ ಜಾಸ್ತಿ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಹಲವಾರು ಟ್ರಾನ್ಸ್ಪೋರ್ಟೇಷನ್ ಲಾಜಿಸ್ಟಿಕಲ್ ಕನ್ಫ್ಯೂಷನ್ಗಳಾಗ್ತಾ ಇದ್ವು. ಇವತ್ತಿಗೆ ಎಲ್ಲ ಕಡೆ ಟ್ಯಾಕ್ಸ್ ರೇಟ್ಗಳು, ಟ್ಯಾಕ್ಸ್ ಸ್ಲ್ಯಾಬ್ಗಳು ಸೇಮ್ ಇರುವಂತಹ ಕಾರಣ ನಮಗೆ ಲಾಜಿಸ್ಟಿಕಲ್ ಕನ್ಫ್ಯೂಷನ್ ಅಥವಾ ಲಾಜಿಸ್ಟಿಕಲ್ ಕಾಸ್ಟ್ಗಳು ಕೂಡ ರೆಡ್ಯೂಸ್ ಆಗಿವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ರೋಲ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್. ಯಾವುದೇ ಒಂದು ದೇಶದಲ್ಲಿ ಬಿಸ್ನೆಸ್ಗಳು ಬಹಳ ಚೆನ್ನಾಗಿ ನಡಿಬೇಕು ಅಂದ್ರೆ ಆ ದೇಶದ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಅಸೋಸಿಯೇಷನ್ಗಳು ಸರ್ಕಾರದ ಹತ್ರ ಅದಕ್ಕೆ ಬೇಕಾದಂತಹ, ಅವರ ಇಂಡಸ್ಟ್ರಿಗೆ ಬೇಕಾದಂತಹ ಲಾಬಿಗಳನ್ನ ನಡೆಸಲೇಬೇಕಾಗತ್ತೆ. ಆಗ ಅಷ್ಟೇ ಪಾಲಿಸಿಗಳು ಅವರಿಗೆ ಫೇವರ್ ಆಗಿ ಸರ್ಕಾರ ಮಾಡತಕ್ಕಂಥದ್ದು. ಹಾಗಾದ್ರೆ ಈ ಇಂಡಸ್ಟ್ರಿ ಮತ್ತು ಕಾಮರ್ಸ್ ಅಸೋಸಿಯೇಷನ್ಗಳ ರೋಲ್ ಏನು? ಮೊದಲನೆಯದು
ಪಾಲಿಸಿ ಅಡ್ವೊಕೇಸಿ. ನನ್ನ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂತಹ ಪಾಲಿಸಿಗಳನ್ನ ಸರ್ಕಾರ ಪ್ರೊಡ್ಯೂಸ್ ಮಾಡುವ ಹಾಗೆ, ಸರ್ಕಾರ ಫ್ರೇಮ್ ಮಾಡುವ ಹಾಗೆ ನಾನು ಹೇಗೆ ಮಾಡೋದು? This is where association will come into picture. ಒಂದಷ್ಟು ಬಿಸ್ನೆಸ್ ಮೆನ್ಗಳು, ಟಾಪ್ ಬಿಸ್ನೆಸ್ ಮೆನ್ಗಳು ಸೇರ್ಕೊಂಡು ಮತ್ತಷ್ಟು ಸ್ಮಾಲ್ ಆಂಟರ್ಪ್ರೆನ್ಯೂರ್ಗಳನ್ನ ಮೆಂಬರ್ಗಳನ್ನಾಗಿ ಮಾಡಿಕೊಂಡು ಎಲ್ಲರೂ ಲೆಟರ್ಗಳು, ಪಾಲಿಸಿ ಡ್ರಾಫ್ಟ್ಗಳನ್ನ ಬರೆದು ಸರ್ಕಾರದ ಬಳಿ ಲಾಬಿ ನಡೆಸಿದಾಗ ಅವರ ಇಂಡಸ್ಟ್ರಿಗೆ ಬೇಕಾದಂತಹ ಪಾಲಿಸಿಗಳನ್ನ ಸರ್ಕಾರ ಮಾಡಿಕೊಡುತ್ತೆ. ನೆಕ್ಸ್ಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಎಲ್ಲವನ್ನೂ ಸರ್ಕಾರನೇ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೆಲವನ್ನ ದೇಶದ ನಾಗರಿಕರಾಗಿ, ದೇಶದ ಪ್ರಜೆಗಳಾಗಿ ನಾವು ನಮ್ಮ ಹೆಗಲ ಮೇಲೆ ಹೊತ್ಕೊಳ್ಳಬೇಕಾಗತ್ತೆ. ದಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಆದ್ರೆ ಒಬ್ಬ ಇಂಡಿವಿಜುವಲ್, ಒಬ್ಬ ಸಿಂಗಲ್ ವ್ಯಕ್ತಿ ಮಾಡುವಂತಹ ಕೆಲಸವಲ್ಲ. ಇದನ್ನ ಒಂದು ಅಸೋಸಿಯೇಷನ್ನೇ ಮಾಡಬೇಕು, ಒಂದು ಗ್ರೂಪ್ ಆಫ್ ಪೀಪಲ್ಲೇ ಮಾಡಬೇಕು. ಆ ತರಹದ ಕೆಲಸಕ್ಕೆ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಅಸೋಸಿಯೇಷನ್ಗಳು ಬಹಳ ಹೆಲ್ಪ್ ಮಾಡುತ್ತವೆ. ಇಟ್ ಪ್ರಮೋಟ್ ಸೌಂಡ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ರೋಡ್, ports, electricity, railways to facilitate trade. ಯಾಕೆಂದ್ರೆ ಅವರ ಕೆಲಸವೇ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗುಡ್ಸ್. ನೆಕ್ಸ್ಟ್ ನೋಡೋದಾದ್ರೆ ಟ್ಯಾಕ್ಸ್ ಹಾರ್ಮನೈಸೇಷನ್. ವರ್ಕ್ ವಿತ್ ಗವರ್ಮೆಂಟ್ ಆನ್ ಹಾರ್ಮನೈಸಿಂಗ್ ಸೇಲ್ಸ್ ಟ್ಯಾಕ್ಸ್ ಸ್ಟ್ರಕ್ಚರ್, GST ಇಂಪ್ಲಿಮೆಂಟೇಷನ್, ಎಕ್ಸೈಸ್ ಡ್ಯೂಟೀಸ್. ಯಾಕೆಂದ್ರೆ ಎಕ್ಸೈಸ್ ಡ್ಯೂಟಿ, ಸೇಲ್ಸ್ ಟ್ಯಾಕ್ಸ್ಗಳು, GST ಇಂಪ್ಲಿಮೆಂಟೇಷನ್ ಅವರ ಬಿಸ್ನೆಸ್ಸಿಗೆ ಹೆಚ್ಚು ಎಫೆಕ್ಟ್ ಮಾಡುತ್ತೆ. ಆದ ಕಾರಣ ಅವರು ಟ್ಯಾಕ್ಸೇಷನ್ ಪಾಲಿಸಿಯ ಮೇಲೆ ಯಾವಾಗಲೂ ಕಣ್ಣಿಟ್ಟಿರ್ತಾರೆ. ಯಾವಾಗ ಒಂದು ಚೂರು ವೇರಿಯೇಷನ್ ಆಗುತ್ತೆ, ಇಮ್ಮಿಡಿಯೇಟ್ಲಿ ಅವರು ಅವರ ಲಾಬಿಯನ್ನ ಸರ್ಕಾರದ ಬಳಿ ನಡೆಸ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಹಳ ಬಹಳ ಮುಖ್ಯ. ಅಡ್ವೊಕೇಟ್ಸ್ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ಲಾಸ್ ರಿಲೇಟೆಡ್ ಟು ವೇಟ್ ಮೆಷರ್ಸ್ ಅಂಡ್ ಪ್ರಿವೆನ್ಷನ್ ಆಫ್ ಬ್ರ್ಯಾಂಡ್ ಡೂಪ್ಲಿಕೇಶನ್. ಇದು ನಮ್ಮ ದೇಶದಲ್ಲಿ ಬಹಳ ಆಗುತ್ತೆ. ಹಲವಾರು ಬ್ರ್ಯಾಂಡ್ಗಳು ಏನ್ ಮಾಡ್ತಾರೆ, ಸಿಮಿಲರ್ ಲೋಗೋಗಳು ಇಟ್ಕೊಳ್ಳೋದು, ಸಿಮಿಲರ್ ಹೆಸರುಗಳು ಇಟ್ಕೊಳ್ಳೋದು, ಕಸ್ಟಮರ್ಗೆ ದೊಡ್ಡ ದೊಡ್ಡ ಪ್ರೈಸ್ಗಳಲ್ಲಿ ಅದನ್ನ ಮಾರೋದು. ಆದ್ರೆ ಅದ್ರ ಕ್ವಾಲಿಟಿನೇ ಇರೋದಿಲ್ಲ, ಅಥವಾ ಆ ಬ್ರ್ಯಾಂಡಿಗೆ ತಕ್ಕನ ಹಾಗೆ ಇವರು ಆ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿರೋದಿಲ್ಲ. ಇವನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಯಾವ ಮೆಷರ್ಗಳನ್ನ ತರಬೇಕು, ವೆಯ್ಟ್ಗಳಲ್ಲಾಗುವಂತ ಮೋಸ, ಮೆಷರ್ಗಳಲ್ಲಾಗುವಂತ ಮೋಸ, ಅಡಲ್ಟ್ರೇಷನ್ಗಳು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಹೇಗೆ ಅವಾಯ್ಡ್ ಮಾಡಿ ಕನ್ಸ್ಯೂಮರಿಗೆ, ಗ್ರಾಹಕನಿಗೆ ನ್ಯಾಯವನ್ನ ಒದಗಿಸಿ ಕೊಡೋದು, ಈ ಕೆಲಸವನ್ನ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ಗಳು ಮಾಡುತ್ತವೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಒಂದಷ್ಟು ಕಾಮರ್ಸ್ ಇಂಡಸ್ಟ್ರಿ ಅಸೋಸಿಯೇಷನ್ಗಳ ಹೆಸರೇನು? ಮೊದಲನೆಯದು ಆಸ್ಕ್ಯಾಮ್, CII, FICII, ಕರ್ನಾಟಕದಲ್ಲಿ FKCI ಅಂತ ಕೂಡ ಒಂದು ಇದೆ. ಆಕ್ಟ್ಸ್ ಆಸ್ ನ್ಯಾಷನಲ್ ಗಾರ್ಡಿಯನ್ಸ್ ಫಾರ್ ಟ್ರೇಡ್ ಅಂಡ್ ಕಾಮರ್ಸ್ ಇಂಡಸ್ಟ್ರಿ. ದೇ ಪ್ಲೇ ಅ ಕ್ಯಾಟಲಿಸ್ಟ್ ರೋಲ್ ಇನ್ ಸ್ಟ್ರೆಂಥನಿಂಗ್ ಇಂಟರ್ನಲ್ ಟ್ರೇಡ್ ಬೈ ಇಂಟರಾಕ್ಟಿಂಗ್ ವಿತ್ ದ ಗವರ್ಮೆಂಟ್ ಟು ಇಂಟ್ರೊಡ್ಯೂಸ್ ಟ್ರಾನ್ಸ್ಪರೆನ್ಸಿ, ರಿಮೂವ್ ಬ್ಯೂರೋಕ್ರಟಿಕ್ ಹರ್ಡಲ್ಸ್ ಅಂಡ್ ಸಿಂಪ್ಲಿಫೈ ದ ಟ್ಯಾಕ್ಸ್ ಸ್ಟ್ರಕ್ಚರ್ಸ್. ಸೊ ಇದು ಒಂದಿಷ್ಟು ಅಸೋಸಿಯೇಷನ್ಗಳ ಹೆಸರನ್ನಷ್ಟೇ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಹಲವಾರು ಅಸೋಸಿಯೇಷನ್ಗಳು ನಡೆಸಿ, ಹಲವಾರು ಇಂಡಸ್ಟ್ರಿ ಕಾಮರ್ಸ್ ಅಸೋಸಿಯೇಷನ್ಗಳು ಇವತ್ತು ಕ್ರಿಯೇಟ್ ಆಗಿವೆ. ಹಲವಾರು ಲಾಬಿಗಳನ್ನ, ಅವರ ಇಂಡಸ್ಟ್ರಿಗೆ ಬೇಕಾಗಿರುವಂತಹ ಪಾಲಿಸಿಗಳನ್ನ ಅವರು ಸರ್ಕಾರದ ಬಳಿ ಫ್ರೇಮ್ ಮಾಡಿಸ್ಕೊಳ್ತಾರೆ. ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ, ಹಲವಾರು ಹೊಸ ಟರ್ಮಿನಾಲಜಿಗಳನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.